ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಮಹಾ ತೀರ್ಪು 2024 ನಾಳೆ ಇಷ್ಟೊತ್ತಿಗಾಗಲೇ ದೇಶದ ಜನ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ತೀರ್ಪು ಕೊಟ್ಟಿದ್ದಾರೆ ಅನ್ನುವುದರ ಟ್ರೆಂಡ್ ಸಿಗ್ತಾ ಇರುತ್ತೆ, ಡೈರೆಕ್ಷನ್ ಸಿಗ್ತಾ ಇರುತ್ತೆ. ಈಗಾಗಲೇ ಎಕ್ಸಿಟ್ ಪೋಲ್ಗಳು ಆ ಟ್ರೆಂಡ್ ಅನ್ನು ಹೇಳ್ತಾ ಇದ್ದಾವೆ. ಎಕ್ಸಿಟ್ ಪೋಲ್ಗಳು ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಮತ್ತೊಮ್ಮೆ NDA ಅಧಿಕಾರಕ್ಕೆ ಅಂತ ಹೇಳ್ತಾ ಇದ್ದಾವೆ. ಬಂದಿರುವ ಎಕ್ಸಿಟ್ ಪೋಲ್ಗಳ ಪೈಕಿ ಬಹುತೇಕ ಎಕ್ಸಿಟ್ ಪೋಲ್ಗಳು ಕಳೆದ ಸಲಕ್ಕಿಂತ ಈ ಸಲ NDA ಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾವೆ. ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ 370 ಅಂತ ಬರ್ತಾ ಇದೆ. 370 ಸ್ಥಾನಗಳನ್ನು NDA ಪಡೆಯುತ್ತೆ. ಅದರ ಅರ್ಥ ಸಹಜವಾಗಿ ಬಿಜೆಪಿ ಸಹ ಕಳೆದ ಸಲಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ ಅಂತ. ಈ ಲೋಕಸಭಾ ಚುನಾವಣೆಯ ಜೊತೆಗೆ 4 ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆಯ ಮತದಾನ ಕೂಡ ನಡೆದಿದೆ. 2 ರಾಜ್ಯಗಳ ಫಲಿತಾಂಶ ಈಗಾಗಲೇ ಬಂದಿದೆ. ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದ ಫಲಿತಾಂಶ ನಿನ್ನೆನೇ ಬಂದಿದೆ. ಇನ್ನ 2 ರಾಜ್ಯಗಳ ಫಲಿತಾಂಶ ನಾಳೆ ಲೋಕಸಭಾ ಚುನಾವಣೆಯ ಜೊತೆಗೆ ಒಟ್ಟೊಟ್ಟಿಗೆ ಮತ ಎಣಿಕೆ ಆಗುತ್ತೆ. ಒರಿಸ್ಸಾ ಮತ್ತು ಕರ್ನಾಟಕಕ್ಕೆ ತಾಗಿಕೊಂಡೇ ಇರುವ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾದ ಫಲಿತಾಂಶ ನಾಳೆ. ಈ 2 ರಾಜ್ಯಗಳ ಎಕ್ಸಿಟ್ ಪೋಲ್ ಸಂಖ್ಯೆಗಳು ಬಂದಿದ್ದಾವೆ. ಇಂಡಿಯಾ ಟುಡೇ ಸಮೀಕ್ಷೆ ಆಂಧ್ರದಲ್ಲಿ ಸರ್ಕಾರ ಬದಲು ಅಂತ ಹೇಳ್ತಾ ಇದೆ. NDA ಮೈತ್ರಿಕೂಟಕ್ಕೆ ಆಂಧ್ರ ಪ್ರದೇಶದಲ್ಲಿ ಸರಳ ಬಹುಮತ ಅಂತ ಹೇಳ್ತಾ ಇದೆ ಇಂಡಿಯಾ ಟುಡೇ ಸಮೀಕ್ಷೆ. ಅದರ ಅರ್ಥ ಅಧಿಕಾರದ ಗದ್ದುಗೆ ಮತ್ತೊಮ್ಮೆ ಚಂದ್ರಬಾಬು ನಾಯ್ಡುಗೆ ಒಲಿತಾ ಇದೆ. ಇದು ಕನ್ಫರ್ಮ್. ನಂಬರ್ಗಳು ಬಹಳ ಇಂಟ್ರೆಸ್ಟಿಂಗ್ ಇದೆ. ನನ್ನ ಕೊಲ್ಲಿಗ್ ಪ್ರಶಾಂತನಾಥ್ ಇದ್ದಾರೆ ವಿಶ್ಲೇಷಣೆಗೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಅಜಿತ್. ಒಂದು ಟ್ರೆಂಡ್ ಚೇಂಜ್ ಆಗ್ತಿದೆ ಆಂಧ್ರದಲ್ಲಿ ಅನ್ನಿಸ್ತಾ ಇದೆಯಾ? ನೋಡಿ, ತೆಲಂಗಾಣದಲ್ಲಿ ಹೇಗೆ ಆ್ಯಂಟಿ ಇನ್ಕಂಬನ್ಸಿ ಚಂದ್ರಶೇಖರ್ ರಾವ್ ಅವ್ರಿಗೆ ಒಂದು ಅಧಿಕಾರವನ್ನು ಕಳೆದುಕೊಳ್ಳುವ ಹಾಗೆ ಮಾಡ್ತು, ಆಂಧ್ರ ಕೂಡ ಅತ್ಯಂತ ಪಕ್ಕದ ರಾಜ್ಯ. ಅದೇ ಫ್ಯಾಕ್ಟ್ರ್ಗಳು ಆಂಧ್ರದಲ್ಲೂ ಕೂಡ ವರ್ಕ್ ಆದಂಗೆ ಕಾಣ್ತಾ ಇದೆ. ಆ್ಯಂಟಿ ಇನ್ಕಂಬನ್ಸಿ ಮುಖ್ಯವಾಗಿ. ಈಗ ಆ್ಯಂಟಿ ಇನ್ಕಂಬನ್ಸಿ ಅಂದ್ಕೂಳೆ ಯಾವ್ದು ಆ್ಯಂಟಿ ಇನ್ಕಂಬನ್ಸಿ ಅಂತಕ್ಕಂಥದ್ದು ಆಂಧ್ರದಲ್ಲಿ ಚರ್ಚೆ ನಡೀತಾ ಇದೆ. ಜಗನ್ಮೋಹನ್ ರೆಡ್ಡಿ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು BPL ಕುಟುಂಬಕ್ಕೆ, ಇವತ್ತೇನು ರಾಹುಲ್ ಗಾಂಧಿ ಕಟಾಕಟ್ ಅಂತ ಹೇಳ್ತಾರೆ, ಅಷ್ಟು ಹಣವನ್ನು ಕಳೆದ 5 ವರ್ಷದಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಒಂದು ಕುಟುಂಬಕ್ಕೆ ಹೆಚ್ಚು ಕಡಿಮೆ ವರ್ಷಕ್ಕೆ 1 ಲಕ್ಷದವರೆಗೆ ಹಣ ಹೋಗಿದೆ BPL ಕುಟುಂಬಕ್ಕೆ. ಹೀಗಾಗಿ ಜಗನ್ಮೋಹನ್ ರೆಡ್ಡಿಗೆ ಅನಿಸ್ತಾ ಇದೆ. ನಾನು ಅನೇಕ ಬಾರಿ, ಅಂದರೆ ನಿನ್ನೆಯ ಆಂಧ್ರದ ಎಕ್ಸಿಟ್ ಪೋಲ್ಸ್ ನೋಡಿ, ಕರ್ನಾಟಕದ ನಮ್ಮ ಅನೇಕ ಪ್ರಶ್ನೆಗಳಿಗೆ ಆಂಧ್ರದಲ್ಲಿ ಉತ್ತರ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ. ಅಂದರೆ ಮಹಿಳಾ ಮತದಾರರು ನನ್ನನ್ನು ವಾಪಸ್ ಅಧಿಕಾರಕ್ಕೆ ತರ್ತಾರೆ ಅಂತ ಜಗನ್ ರೆಡ್ಡಿ ಅಂದ್ಕೊಳ್ತಾ ಇದ್ದಾರೆ. ಆದರೆ ಪುರುಷ ಮತದಾರರು ಆನ್ ದ ಕಾಂಟ್ರರಿ 10% ಪುರುಷ ಮತದಾರರು ಚಂದ್ರಬಾಬು ನಾಯ್ಡು ಕಡೆ ವಾಲಿದ್ದಾರೆ. ಹೀಗಾಗಿ ಕರ್ನಾಟಕದ ಬಹುತೇಕ ಪ್ರಶ್ನೆಗಳಿಗೆ ಆಂಧ್ರದಲ್ಲಿ ಉತ್ತರ ಇದೆ. ಅದರ ಬಗ್ಗೆ ನಾವು ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಆದರೆ ಚಂದ್ರಬಾಬು ನಾಯ್ಡುನ ಏನು ಜೈಲಿಗೆ ಹಾಕಿದ್ರು, ಅದು ಜಾತಿಯ ಧ್ರುವೀಕರಣವನ್ನು ಜಾಸ್ತಿ ಮಾಡಿದೆ. ರೆಡ್ಡಿ ವರ್ಸಸ್ ಕಮ್ಮ ಅನ್ನುವ ಫೈಟ್ನಲ್ಲಿ ಪವನ್ ಕಲ್ಯಾಣ್ ಬಂದು ಸೇರ್ಕೊಂಡಿದ್ರಿಂದ ಚಂದ್ರಬಾಬು ನಾಯ್ಡುಗೆ BJP ಮತ್ತು ಪವನ್ ಕಲ್ಯಾಣ್ ಆ್ಯಡೆಡ್ ಅಡ್ವಾಂಟೇಜ್ ಆಗಿ ನಿಲ್ತಾ ಇದ್ದಾರೆ. ಜಗನ್ ರೆಡ್ಡಿ ಪಾಪ್ಯುಲಾರಿಟಿಯ ಹೊರತಾಗಿಯೂ ಕೂಡ ತಮ್ಮ ಸ್ಟೈಲ್ ಆಫ್ ವರ್ಕಿಂಗಿಂದ, ಅದನ್ನು ಅಹಂಕಾರ ಅಂತಿರೋ, ಅದನ್ನು ಓವರ್ ಕಾನ್ಫಿಡೆನ್ಸ್ ಅಂತಿರೋ, ಅದರ ಕಾರಣದಿಂದ ಆಂಧ್ರದಲ್ಲಿ ನೋಡಿದಾಗ ನಾನು ಅನ್ಸೋದು ಅಹಂಕಾರ ಎಲ್ರಿಗೂ ಸೂಟ್ ಆಗೋದಿಲ್ಲ ಅಂತ. ಅಹಂಕಾರವನ್ನು ಎಲ್ಲರೂ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ. ಕೆಲವರು ಕ್ಯಾರಿ ಮಾಡಿ ಆಟೋಕ್ರಾಟಿಕ್ ಅನ್ನಿಸ್ಕೊಂಡು, ಸರ್ವಾಧಿಕಾರಿ ಅನ್ನಿಸ್ಕೊಂಡು ಸಕ್ಸಸ್ಫುಲ್ಲು ಆಗ್ತಾರೆ.
ಇನ್ನು ಕೆಲವರಿಗೆ ನೆಗೆಟಿವ್ ಆಗುತ್ತೆ. ಅಲ್ಲ, ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವೆ ಒಂದು ತೆಳುವಾದ ಗೆರೆ ಇದೆ. ಅತಿಯಾದ ಆತ್ಮವಿಶ್ವಾಸ ಮತ್ತು ಈ ಅಹಂಕಾರವನ್ನು ಜನ ಒಪ್ಕೊಳ್ಳಲ್ಲ. ಸಾರ್ವಜನಿಕ ಜೀವನದಲ್ಲಿ ಅಹಂಕಾರ ಯಾರಿಗಿದೆ ಆತನ ಅಹಂಕಾರವನ್ನು ಭಾಳ ವರ್ಷಗಳ ಕಾಲ ಕ್ಯಾರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸಲ್ಲ. ಆತ್ಮವಿಶ್ವಾಸ ಒಳ್ಳೆಯದು, ಅಹಂಕಾರ ಪಾಲಿಟಿಕ್ಸ್ಗೂ ಮತ್ತು ಸಾರ್ವಜನಿಕ ಜೀವನಕ್ಕೂ ಒಳ್ಳೆಯದಲ್ಲ. ನೋಡೋಣ, ನಾಳೆ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಅಹಂಕಾರವನ್ನೇ ಜನ ಯಾಕಂದರೆ TDP ಅಲೋನ್ ಮತ್ತು YSRP ಅಲೋನ್ ಗ್ಯಾಪ್ ಬಹಳ ಕಡಿಮೆ ಇದೆ. ಸಂಖ್ಯೆಗಳನ್ನು ತೋರಿಸ್ತೀವಿ, ಎಕ್ಸಿಟ್ ಪೋಲ್ನ ಸಂಖ್ಯೆಗಳು. 175 ಕ್ಷೇತ್ರಗಳಿದ್ದಾವೆ ಆಂಧ್ರ ವಿಧಾನಸಭೆಯಲ್ಲಿ. 88 ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ. 175 ಹಾಫ್ ವೇ ಮಾರ್ಕ್ 88. ಎಕ್ಸಿಟ್ ಪೋಲ್ ಹೇಳೋ ಪ್ರಕಾರ NDA 98ರಿಂದ 120, TDP BJP ಜನಸೇನಾ ಮೈತ್ರಿ 98ರಿಂದ 120, YSR ಕಾಂಗ್ರೆಸ್ 55ರಿಂದ 77, ಕಾಂಗ್ರೆಸ್ 0 ಅಥವಾ 2, ಇತರೆ ಯಾರೂ ಇಲ್ಲ. ಇದು ಎಕ್ಸಿಟ್ ಪೋಲ್. ನೋಡ್ಕೊಳ್ಳಿ ನಂಬರ್ನ ಇನ್ನೊಂದ್ಸಲ. 77ರ ತನಕ YSR ಕಾಂಗ್ರೆಸ್ ಜಗನ್ ರೆಡ್ಡಿ ಅವರ ಪಕ್ಷ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ 77ರ ತನಕ ಹೋಗಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಮ್ಯಾಜಿಕ್ ನಂಬರ್ 88 ಮ್ಯಾಜಿಕ್ ನಂಬರ್. ಬಹುಮತ, ಸರಳ ಬಹುಮತಕ್ಕೆ 11 ಸ್ಥಾನಗಳ ಕೊರತೆಯಾಗಬಹುದು YSR ಕಾಂಗ್ರೆಸ್ಗೆ ಅಂತ. NDA ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೂ ಸರಳ ಬಹುಮತಕ್ಕಿಂತ 10 ಸ್ಥಾನ ಜಾಸ್ತಿ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 98. YSR ಕಾಂಗ್ರೆಸ್ಸಿಗೆ ಯಾವುದೇ ಮೈತ್ರಿ ಇಲ್ಲ. ಇನ್ಫ್ಯಾಕ್ಟ್ BJP ಜೊತೆಗಿನ NDA ಮೈತ್ರಿಯನ್ನು ಸೇರಿಕೊಳ್ಳುವ ವಿಷಯದಲ್ಲಿ ಚಂದ್ರಬಾಬು ನಾಯ್ಡು ಮತ್ತು YSR ಕಾಂಗ್ರೆಸ್ ಮಧ್ಯದಲ್ಲಿ ಒಂದು ಕಾಂಪಿಟೇಷನ್ ಏರ್ಪಟ್ಟಿತ್ತು ಅಂತಾನು ಹೇಳ್ತಾರೆ. ಅಂತಿಮವಾಗಿ BJP ಆಯ್ಕೆ ಚಂದ್ರಬಾಬು ನಾಯ್ಡು ಆಗಿತ್ತು. ಈಗ ಈ NDA ಇಂಡಿವಿಜುವಲ್ ಪಕ್ಷಗಳು ಎಷ್ಟೆಷ್ಟು ಪಡಿಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಅನ್ನೋದನ್ನು ನೋಡಿದ್ರೆ, ಪಕ್ಷಗಳು TDP 78ರಿಂದ 96, ಮ್ಯಾಜಿಕ್ ನಂಬರ್ 88 ಇದೆ. TDP ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರು 78 ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. TDPಗೆ ಈ ಸಮೀಕ್ಷೆಯ ಪ್ರಕಾರ ಕಡಿಮೆ ಸ್ಥಾನಗಳ ದೊರೆತರೂ ಕೂಡ ಬಹುಮತಕ್ಕೆ 10 ಕೊರತೆ ಇರುತ್ತೆ. ಅಥವಾ ಸರಳ ಬಹುಮತವನ್ನು TDP ಏಕಾಂಗಿಯಾಗಿಯೂ ಪಡೆಯಬಹುದು. BJP 4ರಿಂದ 6, BJPಗೆ ಇಲ್ಲಿ 10 ಸ್ಥಾನಗಳು ಸಿಕ್ಕಿದ್ದಾವೆ. 175ರ ಪೈಕಿ BJP ಸ್ಪರ್ಧಿಸ್ತಾ ಇರೋದು 10 ಸ್ಥಾನಗಳು. 4ರಿಂದ 6 ಮೀನ್ ನಂಬರ್ 5 ಅಂತ ಇಟ್ಕೊಂಡ್ರು 50% ಸ್ಟ್ರೈಕ್ ರೇಟ್ ಇದೆ. ಜನಸೇನಾ 16ರಿಂದ 18, ಪವನ್ ಕಲ್ಯಾಣ್ರ ಪಕ್ಷ ಜನಸೇನಾ 16ರಿಂದ 18. ಇದು NDA ಆಯಿತು. YSR ಕಾಂಗ್ರೆಸ್ 55ರಿಂದ 77, ಕಾಂಗ್ರೆಸ್ 0 ಅಥವಾ 2. ಸರಳ ಬಹುಮತ ಸಿಗುವ ಸಾಧ್ಯತೆಯನ್ನು ಅಲ್ಲಗಳಿತಾ ಇಲ್ಲ ಇದು TDP ಏಕಾಂಗಿಯಾಗಿ. ನನಗನ್ಸುತ್ತೆ ಒಂದ್ಸಲ ವೋಟ್ ಶೇರ್ ಅನ್ನು ತೋರಿಸಿದ್ರೆ ಎಸ್ ಪಿಕ್ಚರ್ ಕ್ಲಿಯರ್ ಅರ್ಥ. ವೋಟ್ ಶೇರ್ ಅಂತ ತೋರಿಸ್ಬೇಕು. ಈ ಸಮೀಕ್ಷೆಯ ಪ್ರಕಾರ ಇಲ್ಲ, ವೋಟ್ ಶೇರ್ ಸಪರೇಟ್ ಆಗಿ ಇಂಡಿಯಾ ಟುಡೇ ಕೊಟ್ಟಿಲ್ಲ. ಇಲ್ಲ, ಕೊಟ್ಟಿದೆ. ಏನಿದೆ, TDP ಏಕಾಂಗಿಯಾಗಿ ಸ್ಪರ್ಧಿಸಿದ್ರೆ ವೋಟ್ ಶೇರ್ ಡಿವಿಷನ್ ನೋಡಿದಾಗ ಪ್ರೊಜೆಕ್ಟೆಡ್ 44% ಜಗನ್ ರೆಡ್ಡಿ ಮತ ತೆಗೆದುಕೊಳ್ತಾ ಇದ್ದಾರೆ. ಹೈಯೆಸ್ಟ್ 44%. ಓಕೆ 42% TDP ತೆಗೆದುಕೊಳ್ತಾ ಇದೆ. ಓಕೆ. ಆದರೆ ನೀವು 25 ವರ್ಷಗಳ ಆಂಧ್ರದ ರಾಜಕಾರಣವನ್ನು ಗಮನಿಸಿದ್ರೆ TDP ಯಾವಾಗ ಅಧಿಕಾರಕ್ಕೆ ಬಂದಿದೆ, ಸಣ್ಣ ಪಾರ್ಟ್ನರ್ಸ್ಗಳನ್ನ ಜೊತೆಗಿಟ್ಕೊಂಡು ಬಂದಿದೆ. ಈ ಬಾರಿ ಕೂಡ ಅದೇ ಪುನರಾವರ್ತನೆ ಆಗ್ಬೋದು ಅಂತಕ್ಕಂಥದ್ದು. 42% TDP ತೆಗೆದುಕೊಳ್ತಾ ಇದ್ರೆ ಕೋಸ್ಟಲ್ ಆಂಧ್ರ ಏನಿದೆ, ಓಕೆ, ಅಲ್ಲಿ ಪವನ್ ಕಲ್ಯಾಣ್ರ ಪಾಪ್ಯುಲಾರಿಟಿ ಜಾಸ್ತಿ ಇದೆ. ಪಾಪ್ಯುಲಾರಿಟಿಯಿಂದ ವೋಟ್ ಬರಲ್ಲ. ಅವರ ಕಮ್ಯುನಿಟಿ ಏನಿದೆ ಕಾಪು ಕಮ್ಮ ಜೊತೆಗೆ ಬರ್ತಾ ಇರೋದ್ರಿಂದ ಜಗನ್ ರೆಡ್ಡಿಯನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಸಮೀಕ್ಷೆ ಹೇಳ್ತಾ ಇದೆ. 2% ಆಫ್ BJP ಹಿಂದುತ್ವ, ಬೇರೆ ಬೇರೆ ರೀತಿಯ ವೋಟ್ಗಳು, ಭಾಳ ದೊಡ್ಡ ವೋಟ್ ಬ್ಯಾಂಕ್ ಏನು ಆಂಧ್ರದಲ್ಲಿ BJPಗಿಲ್ಲ. 7%
ವೋಟ್ ಬ್ಯಾಂಕ್ ಪವನ್ ಕಲ್ಯಾಣ್ ಬಳಿ ಇದೆ ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಸೊ 42 + 7 + 2 ಈಸ್ 51% ಆಫ್ ವೋಟ್ಸನ್ನು NDA ತೆಗೆದುಕೊಳ್ತಾ ಇದೆ. ಅದು ಜಗನ್ ರೆಡ್ಡಿಗೆ ಆಗ್ತಾ ಇರತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ. ಡೈರೆಕ್ಟ್ ಫೈಟ್ ವಿತ್ ಚಂದ್ರಬಾಬು ನಾಯ್ಡು ಜಗನ್ ರೆಡ್ಡಿಗೆ 2% ಆಫ್ ಬೆಂಬಲ ಜಾಸ್ತಿ ಇದೆ. ಸೇಮ್ ಇನ್ ಕರ್ನಾಟಕ. ನಿಮ್ಗೆ ಹಳೆ ಮೈಸೂರು ಭಾಗದಲ್ಲಿ ಡೈರೆಕ್ಟ್ BJP ವರ್ಸಸ್ ಕಾಂಗ್ರೆಸ್ ಆಗಿದ್ದರೆ, JDS ಪಕ್ಕದಲ್ಲಿಟ್ಟಾಗಿದ್ದರೆ ಕಾಂಗ್ರೆಸ್ ಬೆನಿಫಿಷಿಯಲ್ ಆಗ್ತಾಯಿತ್ತು, ಕಾಂಗ್ರೆಸ್ಗೆ ಬೆನಿಫಿಟ್ ಆಗ್ತಾಯಿತ್ತು. ಆದರೆ BJP JDS ಒಟ್ಟಾಗಿ ಬಂದಿರೋದ್ರಿಂದ ಹಳೆ ಮೈಸೂರಿನಲ್ಲಿ 14ರಲ್ಲಿ ಹೆಚ್ಚು ಕಡಿಮೆ 10-11 ಸೀಟ್ಗಳನ್ನು ಸ್ವೀಪ್ ಮಾಡುತ್ತೆ ಅಂತ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ. ಅದೇ ರೀತಿ ಆಂಧ್ರದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಜೊತೆಗೆ ಪವನ್ ಕಲ್ಯಾಣ್ BJP ಬಂದಿರೋದ್ರಿಂದ ಚಂದ್ರಬಾಬು ನಾಯ್ಡುಗೆ ಹೆಚ್ಚು ಲಾಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ. ಅದರಲ್ಲಿ ವೋಟ್ ಡಿವಿಷನನ್ನು ಕೂಡ ಆಕ್ಸೆಸ್ ಮೈ ಇಂಡಿಯಾ ತೋರಿಸ್ತಾ ಇದೆ. ಅದರ ಪ್ರಕಾರ ಜಗನ್ ರೆಡ್ಡಿ ಕಳೆದ ಬಾರಿ ಏನು ಮಾಡಿದರು, ರೆಡ್ಡಿಗಳ ಜೊತೆ BCಗಳನ್ನು ತಂದಿದ್ರು, ಬ್ಯಾಕ್ವರ್ಡ್. ಅದು ಬಹುದೊಡ್ಡ ಜಯಕ್ಕೆ ಕಾರಣ ಆಗಿತ್ತು. ಈ ಬಾರಿ ರೆಡ್ಡಿಗಳು 80% ಜಗನ್ ಜೊತೆ ಉಳ್ಕೊಳ್ತಾ ಇದ್ದಾರೆ. ಯಾಕಂದರೆ ರೆಡ್ಡಿ ವರ್ಸಸ್ ಕಮ್ಮ ನಡೆಯುತ್ತಲ್ಲ ಒಂದು ಫೈಟ್. ಆದರೆ BCಗಳು ಬಿಟ್ಟು ಚಂದ್ರಬಾಬು ನಾಯ್ಡು ಕಡೆ ಓಡಿದ್ದಾರೆ ಅಂತ ಶಬ್ದ ಸರಿಯಲ್ಲ, ಶಿಫ್ಟ್ ಆಗಿದ್ದಾರೆ ಅನ್ನೋದು ಶಬ್ದ ಸರಿಯಾದ ಶಬ್ದ. ಅಲ್ಲಿ ಶಿಫ್ಟ್ ಆಗಿರೋದ್ರಿಂದ ಜಗನ್ ರೆಡ್ಡಿಗೆ ವರ್ಟಿಕಲ್ ಮೊಬಿಲಿಟಿ ಸಿಗ್ತಾ ಇಲ್ಲ. ಅವ್ರಿಗೊಂದು ಬಹುದೊಡ್ಡ ಕಾನ್ಫಿಡೆನ್ಸ್ ಇರೋದು ಮಹಿಳೆಯರು ನನ್ನನ್ನು ವಾಪಸ್ ತರ್ತಾರೆ ಅಂತ. ಬಟ್ ಮಹಿಳೆಯರಲ್ಲಿ ಬ್ರೇಕಪ್ ನೋಡಿದಾಗ 46% ಜಗನ್ ರೆಡ್ಡಿ ಜೊತೆ ಇದ್ದರೆ 47% ಚಂದ್ರಬಾಬು ನಾಯ್ಡು ಅವರ NDAಗೆ ಓಟ್ ಹಾಕಿದ್ದಾರೆ. ಬಿಕಾಸ್ ಆಫ್ ಜಾತಿ ಸಮೀಕರಣ. ಅಂದರೆ ನಾವು ಈಗ ಹೇಳ್ತೀವಿ ಅನೇಕ ಬಾರಿ ಮಹಿಳೆಯರು ಅಂತಕ್ಕಂಥದ್ದು ಜಾತಿಯ ಅಸ್ಮಿತೆಯ ಜೊತೆಗೆ ಆ ಗ್ಯಾರಂಟಿಗಳು ವರ್ಕ್ ಆಗ್ತವ, ಅಥವಾ ಜಾತಿಯ ಅಸ್ಮಿತೆಯನ್ನು ಪಕ್ಕಕ್ಕಿಟ್ಟು ಮಹಿಳೆಯರು ನಮಗೆ ಲಾಭ ಸಿಗ್ತಾ ಇದೆ ಅನ್ನುವ ಕಾರಣಕ್ಕೆ ಓಟ್ ಆಗ್ತದೆ. ಅದಕ್ಕೆ ನಾನು ಹೇಳಿದೆ ಕರ್ನಾಟಕದ ಅನೇಕ ಪ್ರಶ್ನೆಗಳಿಗೆ ಎಕ್ಸಿಟ್ ಪೋಲ್ಸ್ನಲ್ಲಿ ಉತ್ತರ ಇದೆ. ಆ್ಯಂಡ್ ಆನ್ ದ ಕಾಂಟ್ರರಿ ನೀವೊಬ್ರು ಯಾರೋ ಮೆಸೇಜ್ ಮಾಡಿದ್ರು ಅಂತ ಹೇಳ್ತಾ ಇದ್ರಿ, ಆಂಟಿ ಗ್ಯಾರಂಟಿ ವೋಟ್ ಕೂಡ ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಜಗನ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಆಗಿದೆ. ದಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅಂದರೆ ನಿಮ್ಗೆ ಎರಡು ಸಮುದಾಯಗಳ ನಡುವೆ ಒಂದು ಫೈಟ್ ಅಂತ ತೆಗೆದುಕೊಳ್ತಾರೆ ಆಂಧ್ರದಲ್ಲಿ, ರೆಡ್ಡಿ ವರ್ಸಸ್ ಕಮ್ಮ. ಫೈಟ್ ಅಂತಲ್ಲ, ಅದು ಪೊಲಿಟಿಕಲ್ ಪವರ್ಗೋಸ್ಕರ ಒಂದು ರೀತಿಯಾಗಿರ್ತಕ್ಕಂಥ ತಿಕ್ಕಾಟ. ಅದರಲ್ಲಿ BCಗಳು ಕಳೆದ ಬಾರಿ ಏನು ಜಗನ್ ಜೊತೆಗಿದ್ರು, ದೇ ಹ್ಯಾವ್ ಶಿಫ್ಟೆಡ್ ಟು ಚಂದ್ರಬಾಬು ನಾಯ್ಡು. ದ್ಯಾಟ್ ಈಸ್ ದ ಸ್ಟೋರಿ. ಕಮ್ಮ, ಕಾಪು ಮತ್ತು BJPಯ ಅರ್ಬನ್ ವೋಟರ್ಸ್ ಜೊತೆಗೆ ಬಂದಿದ್ದರಿಂದ ಚಂದ್ರಬಾಬು ನಾಯ್ಡುಗೆ ಒಂದು ಎಡ್ಜ್ ಸಿಗತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಬಟ್ ಜಗನ್ ರೆಡ್ಡಿ ಸ್ಟಿಲ್ ಫೀಲ್ ದ್ಯಾಟ್ ನನಗೆ ಮಹಿಳೆಯರು ಬಹುಮತವನ್ನು ತಂದು ಕೊಡ್ತಾರೆ. ಬಟ್ ಎಷ್ಟು ಕೆಲವು ಎಕ್ಸಿಟ್ ಪೋಲ್ಗಳು ಅದನ್ನು ಹೇಳ್ತಾ ಇದ್ದಾವೆ. ನಾವೀಗ ತೋರಿಸಿದ್ದು ಆಕ್ಸೆಸ್ ಮೈ ಇಂಡಿಯಾದ್ದು, ಇಂಡಿಯಾ ಟುಡೇ, ದೇಶದಾದ್ಯಂತ ಅತಿ ಹೆಚ್ಚು ಚರ್ಚೆ ಆಗುವ ಸರ್ವೆ ಇದು. ಆದರೆ ಬೇರೆ ಬೇರೆ ಸರ್ವೆಗಳು ಏನು ಹೇಳ್ತಾ ಇದ್ದಾವೆ ಅನ್ನೋದನ್ನು ನೋಡಿದ್ರೆ, ಟುಡೇಸ್ ಚಾಣಕ್ಯ NDAಗೆ ಬಹುಮತ ಅಂತ ಹೇಳುತ್ತೆ. 114ರಿಂದ 125, 114ರಿಂದ 125 NDA, 39ರಿಂದ 49 YSR ಕಾಂಗ್ರೆಸ್ ಅಂತ ಹೇಳ್ತಾ ಇದೆ. NDTV ಅವರು ಮಾಡಿದ್ದಾರೆ 111ರಿಂದ 135, 111ರಿಂದ 135 NDA, 45ರಿಂದ 60 YSR ಕಾಂಗ್ರೆಸ್ ಅಂತ. ಆರ್ ಮಸ್ತಾನ್ ಅನ್ನುವ ಇನ್ನೊಂದು ಸರ್ವೆ ಬಂದಿದೆ. ಇದು ಆದರೆ ನ್ಯಾಷನಲ್ ಲೆವೆಲ್ನಲ್ಲಿ ಸರ್ವೆ ಮಾಡುವವರು ರಾಜ್ಯಗಳ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಇರುತ್ತೆ, ಆ ರಾಜ್ಯದಲ್ಲಿರುವವರ ಅಂಡರ್ಸ್ಟ್ಯಾಂಡಿಂಗ್ ಒಂದು ಬೇರೆ ಇರುತ್ತೆ. ಐ ಥಿಂಕ್ ಈ ಆರ್ ಮಸ್ತಾನ್ ಸರ್ವೆ ಲೋಕಲ್ ಫ್ಲೇವರ್ನ ಇಟ್ಕೊಂಡು ಮಾಡಿರುವಂಥ ಸರ್ವೆ ಅನ್ಸುತ್ತೆ. 71ರಿಂದ 81 NDA, 94ರಿಂದ 104 YSR ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಸರಳ ಬಹುಮತ YSR ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ. ಭಯಂಕರ ಸ್ಪ್ಲಿಟ್ ಇದೆ ಇಲ್ಲಿ ಸರ್ವೆಗಳಲ್ಲಿ ಕೂಡ. ಹೆಂಗೆ ನಾವು ಲೋಕಸಭಾ ಚುನಾವಣೆಯ ಸರ್ವೆ ಎಲ್ಲ ಸರ್ವೆಗಳು BJPಗೆ ಬಹುಮತ ಅಂತಿದ್ದಾವೆ, NDAಗೆ ಬಹುಮತ ಅಂತಿದ್ದಾವೆ ಅಂತ ಹೇಳ್ತೀವಿ. ಆಂಧ್ರದಲ್ಲಿ ಹಂಗಿಲ್ಲ, ಒಂದೊಂದು ಸರ್ವೆಗಳ ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾವೆ. ಈಗ ನೋಡಿ, ಆರ್ ಮಸ್ತಾನ್ ಸರ್ವೆ ಹೇಳುತ್ತೆ YSR ಕಾಂಗ್ರೆಸ್ಸಿಗೆ ಬಹುಮತ ಅಂತ. ಜನಮತ್ ಪೋಲ್ ಅನ್ನು ಅವ್ರು ಮಾಡಿದ್ದಾರೆ, 95ರಿಂದ 103 YSR ಕಾಂಗ್ರೆಸ್ ತಗೊಳುತ್ತೆ, ಜಗನ್ ತಗೊಳ್ತಾರೆ ಅಂತ ಹೇಳ್ತಾ ಇದೆ. 67ರಿಂದ 75 NDA. ಆತ್ಮಸಾಕ್ಷಿ ಸರ್ವೆ 98ರಿಂದ 116 YSR ಕಾಂಗ್ರೆಸ್ ಇವರ ಪ್ರಕಾರ. 59ರಿಂದ 77 NDA. ಪೀಪಲ್ಸ್ ಪಲ್ಸ್ ಅನ್ನುವ ಇನ್ನೊಂದು ಸರ್ವೆ ಇದೆ,
111ರಿಂದ 135 NDA, 45ರಿಂದ 60 YSR ಕಾಂಗ್ರೆಸ್. ಪೋಲ್ ಆಫ್ ಪೋಲ್ಸ್ ಮಾಡಿದ್ರೆ 97 NDA ಬರುತ್ತೆ, 78 YSR ಕಾಂಗ್ರೆಸ್ ಬರುತ್ತೆ. 97 NDA, 78 YSR ಕಾಂಗ್ರೆಸ್. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಒರಿಸ್ಸಾದ ವಿಷಯದಲ್ಲಿ ಎಕ್ಸಿಟ್ ಪೋಲ್ಗಳು ಏನು ಹೇಳಿದೆ? ಎಸ್, ಒಂದು ನಿಮಿಷ ಎಸ್. ಅಜಿತ್, ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಒಂದು ಟ್ರೆಂಡನ್ನು ನೀವು ಗಮನಿಸಿ. ಕರ್ನಾಟಕ, ಇಫ್ ಯು ಆರ್ ಗೋಯಿಂಗ್ ಡೌನ್ವರ್ಡ್ಸ್, ಅದು ಸ್ಟೀಪ್, ನಿಮ್ಮ 66ಕ್ಕೆ ಹೋಗಿ ತಲುಪಿಡ್ತಾರೆ. ಹೌದು ಹೌದು. ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಹೇಳ್ತಾರೆ ಕನಿಷ್ಠ 80 ಬರ್ತೀವಿ ರೀ, ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ. ಬಟ್ ಹಾಗಾಗಲಿಲ್ಲ. ಕರೆಕ್ಟ್. ದೇ ವಿಲ್ ಗೋ ಡೌನ್. ತೆಲಂಗಾಣ, KCR ಹೋಲ್ಡ್ ಆನ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾಯಿತ್ತು. ಬಟ್ ವೆನ್ ಇಟ್ ಸ್ಟಾರ್ಟ್ಸ್ ಡೌನ್ವರ್ಡ್ ಜರ್ನಿ, ಅದು ನಿಮ್ಗೆ ಡೌನ್ವರ್ಡ್ ಹೋಗುತ್ತೆ, ಮೇಲೆ ಹೋಗ್ತಾನೆ. ಮತದಾರನ ಬದಲಾದ ಪ್ರಿಫರೆನ್ಸ್. ನಾನು ಯಾವುದಕ್ಕೂ ನಿರ್ಧಾರ ಮಾಡ್ಕೊಂಡಿದ್ದೀನಿ, ಕೊನೆ ತನಕ ಅದಕ್ಕೆ ನಿರ್ಧಾರ ಮಾಡ್ಕೊಂಡಿರ್ತೀನಿ ಅಂತ ಅನ್ನೋದಿಲ್ಲ. ಒಂದು ಚುನಾವಣೆ ಹತ್ರ ಬಂದಂಗೆ ಟ್ರೆಂಡ್ ಯಾವ ಕಡೆ ಹೋಗ್ತಾ ಇದೆ, ಈ ಕಂಪೌಂಡ್ನಲ್ಲಿ ಕುಳಿತವ್ರು ನೋಡ್ತಾರೆ. ಅವರು ಒಂದು ರೀತಿ ಇಂದ್ರನ ಥರ, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಇರ್ತಾರೆ. ಯಾವ್ದು ಗೆಲ್ಲುತ್ತೆ ಅಂತ ಗೊತ್ತಾಗುತ್ತೆ, 25% ಜನ ಆ ಕಡೆ ಶಿಫ್ಟ್ ಆಗ್ಬಿಡ್ತಾರೆ. ಅದು ನಿಮ್ಗೆ ಈ ಟ್ರೆಂಡ್ 114ರಿಂದ 125. ಯಾಕಂದ್ರೆ ಆ ಲೆಕ್ಕಾಚಾರದಲ್ಲಿ ಒಂಥರ ಒಳ್ಳೇದು ಅನ್ಸುತ್ತೆ ನನಗೆ. ಯಾವುದೋ ಒಂದು ಪಕ್ಷ ಬಹುಮತದ ಸರ್ಕಾರ ಬರುತ್ತೆ. ಈಗ ಕರ್ನಾಟಕದಲ್ಲಿ 135 ಸಮ್ಮಿಶ್ರಕ್ಕಿಂತ ಒಂದು ಪಾರ್ಟಿಗೆ ಬಹುಮತ ದೊರಕೋದು ಬಹಳ ಒಳ್ಳೇದು ಅಂತಕ್ಕಂಥದ್ದು ಕರ್ನಾಟಕದ ಮತದಾರರ ಅಂಬೋಣ. ಹೌದು ಡೆಫಿನೆಟ್ಲಿ. ಒಂದು ಬಹುಮತದ ಸ್ಪಷ್ಟ ಸರ್ಕಾರ, 5 ವರ್ಷ ಟೆನ್ಷನ್ ಇಲ್ದಂಗೆ ಸರ್ಕಾರ ಮಾಡ್ಕೊಂಡು ಹೋಗ್ತಾರೆ ಅಂತ. ಮಾಧ್ಯಮಗಳಿಗೆ ಸುದ್ದಿ ಕಡಿಮೆ ಇರ್ತಾವ, ಮತ್ತೆ ಬೇರೆ. ದಟ್ಸ್ ಡಿಫರೆಂಟ್. ಆದರೆ ಒಂದು ಟ್ರೆಂಡ್ ಅದನ್ನು ಗಮನಿಸ್ತಾ ಇದ್ವಿ. ಎರಡನೇದು, ನೀವು ಆಗಲೇ ಹೇಳ್ತಾ ಇದ್ರಿ, ಅಹಂಕಾರ. ಯಾಕೆ ಮಹಾರಾಷ್ಟ್ರದಲ್ಲಿ BJPಗೆ ಸೀಟ್ಗಳು ಕಡಿಮೆ ಆಗ್ತಾ ಇವೆ? ಯಾಕೆ ಬಿಹಾರದಲ್ಲಿ BJPಗೆ ಸೀಟ್ಗಳು ಕಡಿಮೆ ನಾವು ಮನಸ್ಸಿಗೆ ಬಂದಂತೆ ಪೊಲಿಟಿಕಲ್ ಅಲೈನ್ಸನ್ನು ಮಾಡ್ಕೋತೀವಿ, ಹೊಡಿತೀವಿ, ಬಿಡ್ತೀವಿ ಅನ್ನೋದನ್ನು ಜನ ಒಪ್ಪಲ್ಲ. ಸೇಮ್ ಹ್ಯಾಪನ್ಡ್ ವಿತ್ KCR, ಸೇಮ್ ಥಿಂಗ್ ಹ್ಯಾಪನ್ಡ್ ವಿತ್ ಕರ್ನಾಟಕ BJP, ಸೇಮ್ ಥಿಂಗ್ ಮೈಟ್ ಬಿ ಹ್ಯಾಪನಿಂಗ್ ವಿತ್ YSR. ಅಂದರೆ ಮತದಾರನ ಮ್ಯಾಚುರಿಟಿಯನ್ನು ತೋರಿಸುತ್ತದು. ಮನಮಾನಿ ಒಪ್ಪೋದಿಲ್ಲ ನಾವು ಅಂತ. ನೀವು ಮನಸ್ಸಿಗೆ ಬಂದಂಗೆ ಏನು ಬೇಕಾದನ್ನು ಮಾಡ್ಕೊಂಡು ಹೋದರೆ ನಾವು ಒಪ್ಪೋದಿಲ್ಲ, ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಮತದಾರ ಹೇಳ್ತಾ ಇದ್ರು. ಇನ್ನು 24 ಗಂಟೆಗಳಲ್ಲಿ ಮತದಾರನ ತೀರ್ಪಿನ ಟ್ರೆಂಡ್ ಸಿಕ್ಕಿರುತ್ತೆ. ಯಾವ ದಿಕ್ಕಿಗೆ ಫಲಿತಾಂಶ ಹೋಗುತ್ತೆ ಅನ್ನೋದು ಗೊತ್ತಾಗ್ತಿದೆ. ಇದು ಕೇವಲ ಲೋಕಸಭಾ ಚುನಾವಣೆ ಮಾತ್ರ ಅಲ್ಲ, 2 ರಾಜ್ಯದ ವಿಧಾನಸಭಾ ಚುನಾವಣೆಗಳು ಕೂಡ. ಆಂಧ್ರ ಮತ್ತು ಒರಿಸ್ಸಾ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಾಳೆ. ಆಂಧ್ರದ ಸಂಖ್ಯೆಗಳನ್ನು ತೋರಿಸಿದ್ವಿ, ಒರಿಸ್ಸಾದ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರಶಾಂತ್, ಯಾರ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬೇಕು, ಯಾರ ಜೊತೆಗಿನ ಮೈತ್ರಿಯಿಂದ ದೂರ ಇರಬೇಕು ಅನ್ನೋದು ಕೂಡ ಎಷ್ಟು ಕ್ರೂಷಿಯಲ್ ಡಿಸಿಷನ್ ಆಗುತ್ತೆ ಅನ್ನೋದು ಈ 2 ರಾಜ್ಯಗಳ ಎಕ್ಸಿಟ್ ಪೋಲ್ಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದೇ ನಿಶ್ಚಿತ. ನೀವು ಕಳೆದ 5 ವರ್ಷದಲ್ಲಿ BJP ವಾಸ್ ಫ್ರೆಂಡ್ಲಿ ವಿತ್ ಜಗನ್ ರೆಡ್ಡಿ ಮೋರ್. ಎಸ್ ನಿಮಗೆ ಕ್ರೂಷಿಯಲ್ ರಾಜ್ಯಸಭಾ ಬಿಲ್ಗಳಲ್ಲಿ ಮತ್ತು ಲೋಕಸಭೆಯ ಬಿಲ್ಗಳಲ್ಲೂ ಕೂಡ ಜಗನ್ ರೆಡ್ಡಿ BJP ಜೊತೆ ಹೆಚ್ಚು ಸಪೋರ್ಟನ್ನು ಮಾಡ್ತಾ ಇದ್ರು. ಹೀಗಾಗಿ BJP ಚಂದ್ರಬಾಬು ನಾಯ್ಡು ಜೊತೆ ಹೋಗಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಹಿಂಜರಿಕೆ ಇತ್ತು, ಹೆಸಿಟೇಷನ್ ಇತ್ತು BJPಯಲ್ಲಿ ಜಾಸ್ತಿ. ಆಮೇಲೆ ಚಂದ್ರಬಾಬು ನಾಯ್ಡು ಜೊತೆಗಿನ ಮೈತ್ರಿಯ ಕಾರಣದಿಂದಲೇ BJP ಆಂಧ್ರದಲ್ಲಿ ಬೆಳೆದಿಲ್ಲ ಅಂತಕ್ಕಂಥದ್ದು. ವೆಂಕಯ್ಯ ನಾಯ್ಡು ಮೇಲಿನ ಸಿಟ್ಟಿಗೆ BJP ಕಾರ್ಯಕರ್ತರ ಸಿಟ್ಟಿಗೆ ಕಾರಣ ಏನು? ವೆಂಕಯ್ಯ ನಾಯ್ಡು ಪದೇ ಚಂದ್ರಬಾಬು ನಾಯ್ಡು ಜೊತೆ 2004ರ ರಿಸಲ್ಟ್ ಚುನಾವಣೆಯನ್ನು ವಾಜಪೇಯಿಯವರು ಪ್ರೀಪೋನ್ ಮಾಡಲಿಕ್ಕೆ ಕಾರಣ ಏನು? ಚಂದ್ರಬಾಬು ನಾಯ್ಡು ಕನ್ವಿನ್ಸ್ಡ್ ವಾಜಪೇಯಿ. ಹೀಗಾಗಿ ವಾಜಪೇಯಿ ಅಧಿಕಾರವನ್ನು ಕಳ್ಕೊಂಡ್ರು. 2019ರ ಚುನಾವಣೆಯಲ್ಲೂ ಕೂಡ ಚಂದ್ರಬಾಬು ನಾಯ್ಡು BJP ವಿರುದ್ಧ ಹೋಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಒಂದು ಹಿಂಜರಿಕೆ ಇತ್ತು. ಆದರೆ ನನಗನ್ಸುತ್ತೆ ಜಗನ್ ರೆಡ್ಡಿ ಚಂದ್ರಬಾಬು ನಾಯ್ಡುವನ್ನು ಜೈಲಿಗೆ ಹಾಕಿದ ಘಟನೆ ಅವರ ಮೇಲಿನ ಸಿಂಪತಿಯನ್ನು ಹೆಚ್ಚು ಕಾಣುತ್ತೆ. ಅದಾದಮೇಲೆ BJP ಚಂದ್ರಬಾಬು ನಾಯ್ಡು ಜೊತೆ ಮೈತ್ರಿ ಮಾಡ್ಕೊಳ್ತಕ್ಕಂಥ ನಿರ್ಣಯ. ಬಟ್ BJPಯ ಮೈತ್ರಿಯಿಂದ ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಂತಲ್ಲ ಅರ್ಥ. BJP ಆ್ಯಂಡ್ ಕಾಂಗ್ರೆಸ್ ಆರ್ ಎಟ್ 2%. ದೇ ಮೇ ಬಿ ಕ್ರೂಷಿಯಲ್, ನಾನು ಇಲ್ಲ ಅಂತ ಅನ್ನಲ್ಲ. 2% ವೋಟ್ ಕೂಡ ಬಹಳ ಮುಖ್ಯ ಆಗುತ್ತೆ. ಆದರೆ ಜಗನ್ ರೆಡ್ಡಿಯ ವಿರುದ್ಧ ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಒಟ್ಟಿಗೆ ಬಂದಿರತಕ್ಕಂಥದ್ದು ಆಂಧ್ರದಲ್ಲಿ ಒಂದು ಫಾರ್ಮಿಡೇಬಲ್ ಆಗಿದೆ. ಹಿಂದೆ ಚಿರಂಜೀವಿ ಕೂಡ ಇದೇ ಕಾಪುಗಳನ್ನು ಗಮನದಲ್ಲಿಟ್ಕೊಂಡು ಪ್ರಜಾರಾಜ್ಯಂ ಸ್ಥಾಪನೆಯನ್ನು ಮಾಡಿದರು. ಆದರೆ ಈ ಆ್ಯಕ್ಟರ್ಸ್ಗಳಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ದೇ ಆರ್ ಒನ್ ಇಲೆಕ್ಷನ್ ಫೆನಾಮಿನನ್. ಕನ್ಸಿಸ್ಟೆನ್ಸಿ ಇರಲ್ಲ.
ಮತ್ತು ನಿಮಗೆ ಇದು ಚಿತ್ರರಂಗದ ಥರ ಅಲ್ಲ. ಚಿತ್ರರಂಗದಲ್ಲಿ ಹೆಂಗಾಗತ್ತೆ, ಈಗಿನ ನಾಯಕ ನಟರು ಇಡೀ ವರ್ಷ ಏನು ಆ್ಯಕ್ಟಿಂಗ್ ಮಾಡಲ್ಲ ಅವರು. ಕರೆಕ್ಟ್. 3 ತಿಂಗಳು 2 ತಿಂಗಳು 3 ತಿಂಗಳು ಶೆಡ್ಯೂಲಲ್ಲಿ ನಾನು ಪರಿಶ್ರಮ ಪಡಲ್ಲ ಅಂತ ಹೇಳ್ತಾ ಇಲ್ಲ, ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಆದರೆ 24 ಗಂಟೆ ರಾಜಕಾರಣದಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ. ಚಿರಂಜೀವಿಗೆ ಅದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ದೆನ್ ಹಿ ಅಗೇನ್ ಶಿಫ್ಟೆಡ್ ಟು ಮೂವೀಸ್. ಬಟ್ ಪವನ್ ಕಲ್ಯಾಣ್ ಕಳೆದ ಬಾರಿ ಯಾವುದೇ ಪರ್ಫಾರ್ಮೆನ್ಸನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಜಗನ್ ರೆಡ್ಡಿ ಹೆಚ್ಚು ಕಡಿಮೆ 7% ವೋಟನ್ನು ಕಳ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಕಳೆದ ಬಾರಿಗೆ ಹೋಲಿಸಿದ್ರೆ 6 to 7% ಡೌನ್. ಅದು ಚಂದ್ರಬಾಬು ನಾಯ್ಡು ಭಾಳ ಏನು ಗೇನ್ ಮಾಡ್ತಿದ್ದಾರೆ, ಜೊತೆಗೆ ಪವನ್ ಕಲ್ಯಾಣ್ ಗೇನ್ ಮಾಡ್ತಿದ್ದಾರೆ. 16 ಸ್ಥಾನ ತಗೋಬಹುದು, ಮಿನಿಮಮ್ 16. ಅದು ನನಗನ್ಸುತ್ತೆ ನೋಡಿ, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇವೆಲ್ಲ ರಾಜ್ಯಗಳು ಜಾತೀಯ ಧ್ರುವೀಕರಣದ ರಾಜ್ಯಗಳು. ನೀವೆಷ್ಟೇ ಅಂದರೆ ಇಲ್ಲೂ ಚುನಾವಣೆ ಒಕ್ಕಲಿಗರು ಏನು ಮಾಡ್ತಾರೆ, ಲಿಂಗಾಯತರು ಏನು ಮಾಡ್ತಾರೆ, ಕುರುಬರು ಏನು ಮಾಡ್ತಾರೆ, ಭಾಳ ಮುಖ್ಯ ಇರುತ್ತೆ. ಸೇಮ್ ಇನ್ ಆಂಧ್ರ. ಹಿಂದೆ ವೈಎಸ್ ರಾಜಶೇಖರ್ ರೆಡ್ಡಿ ವರ್ಸಸ್ ಚಂದ್ರಬಾಬು ನಾಯ್ಡು ಕೂಡ ಇದೇ ರೀತಿಯ ಫೈಟ್ ನಡೀತಾ ಇತ್ತು. ಅದರಲ್ಲಿ ಕಮ್ಮ ವರ್ಸಸ್ ರೆಡ್ಡಿ ಫೈಟ್ನಲ್ಲಿ ಉಳಿದವರು ಯಾರ ಜೊತೆ ಹೋಗ್ತಾರೆ, ಅವರು ಒಂದ್ಸಲ ಇವ್ರು ಗೆಲ್ತಾರೆ, ಒಂದ್ಸಲ ಅವ್ರು ಗೆಲ್ತಾರೆ. ಅದಕ್ಕೆ ಕ್ರೂಷಿಯಲ್ಲು ಯಾರ ಜೊತೆಗೆ ನೀವು ಹೋಗಿ ಮೈತ್ರಿ ಮಾಡಿಕೊಳ್ತೀರಿ ಅಂತ. ಮೋದಿ ಈಸ್ ಅ ಟೆರರಿಸ್ಟ್ ಅಂತ ಚಂದ್ರಬಾಬು ನಾಯ್ಡು ವಾಪಸ್ NDAಗೆ ಬರ್ತಾರೆ, ಮತ್ತು ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೂ ಸಮಸ್ಯೆ ಇಲ್ಲ. ಆದರೆ ಒರಿಸ್ಸಾದಲ್ಲಿ BJD ಜೊತೆಗಿನ ಮೈತ್ರಿ ಆಯಿತು ಅನ್ನುವಾಗ ಮುರಿದ್ಬಿತ್ತು. ಅದರ ಲಾಭ ಲೋಕಸಭೆಯಲ್ಲಿ ಬಿಜೆಪಿಗೆ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ವಿಧಾನಸಭೆಯಲ್ಲೂ ಸ್ಥಾನಗಳ ಜಾಸ್ತಿ. ಆಂಧ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಒಡಿಸ್ಸಾ ಕೊನೆಯ ಕ್ಷಣದ ತನಕ ಬಿಜೆಪಿ ಮೈತ್ರಿ ಆಗತ್ತೆ ಅಂತಿದ್ದು, ಸೀಟ್ ಶೇರಿಂಗ್ ಬಂದಾಗ ಮೈತ್ರಿ ಮುರಿದು ಬಿತ್ತು. ಬರಬೇಕಾದವರು ಜೊತೆಗೆ ಬರಲಿಲ್ಲ ಅನ್ನುವ ಕಾರಣಕ್ಕೆ ಮೋದಿ ಏನು ಫೈಟ್ ಅನ್ನ ಕಡಿಮೆ ಮಾಡಲಿಲ್ಲ. ಅನಾರೋಗ್ಯದ ಅಸ್ತ್ರ ಬಳಸಿದ್ರು. ಮುಖ್ಯಮಂತ್ರಿಗಳ ಆರೋಗ್ಯ ಏಕಾಏಕಿ ಯಾಕೆ ಹದಗೆಡ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರ ಬಂದ ನಂತರ ತನಿಖೆ ಮಾಡಿಸ್ತೀವಿ ಅಂದ್ರು. ಗುರಿ ಏನಿತ್ತು? ಪಟ್ನಾಯಕ್ ಸಾಹೇಬರ ಉತ್ತರಾಧಿಕಾರಿ ಪಾಂಡ್ಯನ್ ಪಟ್ನಾಯಕರ ಆರೋಗ್ಯಕ್ಕೆ ಏನಾದ್ರು ಮಾಡ್ತಿರಬಹುದಾ ಅನ್ನುವ ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಪರಿಣಾಮ ಏನಾಗಿದೆ? ಲೋಕಸಭೆಯಲ್ಲಿ ಮತದಾರ ಬಿಜೆಪಿಯ ಪರವಾಗಿ ನಿಂತಿದ್ದಾನೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ವಿಧಾನಸಭೆ ಟಫ್ ಫೈಟ್ ಆಗ್ತಾ ಇದೆ. ವಿಧಾನಸಭೆಯಲ್ಲಿ ಸಂಖ್ಯೆಗಳನ್ನು ತೋರಿಸ್ತೀವಿ ಒಂದ್ಸಲ. ಯಾವ್ಯಾವ ಸರ್ವೆಗಳು ಏನೇನು ಹೇಳಿದಾವೆ ಒರಿಸ್ಸಾದ ವಿಷಯದಲ್ಲಿ. 147 ವಿಧಾನಸಭಾ ಕ್ಷೇತ್ರ ಬರ್ತವೆ. 74 ಪಡೆದಂಥವರು ಸರಳ ಬಹುಮತ ಪಡಿತಾರೆ. 74 ಮ್ಯಾಜಿಕ್ ನಂಬರ್. ಬೇರೆ ಸರ್ವೆಗಳು ಬಂದಿದ್ದಾವೆ. ನಂದಿ ಘೋಷ್ ಟಿವಿ, BJD 117, BJP 11, ಕಾಂಗ್ರೆಸ್ 3. 50-50 ಇರುವ ಕ್ಷೇತ್ರಗಳು 16 ಅಂತ ಹೇಳ್ತಾ ಇದೆ. 16. ಇನ್ನೊಮ್ಮೆ ಇಲ್ಲಿ BJD ಅಧಿಕಾರಕ್ಕೆ ಬರುತ್ತೆ. ಲೋಕಲ್ ಸಂಸ್ಥೆಗಳು ಮಾಡಿರುವ ಸರ್ವೆಗಳನ್ನು ತೋರಿಸ್ತಾ ಇದ್ದೀವಿ. ಲೋಕಲ್ ಸಂಸ್ಥೆಗಳು ಪ್ರಗತಿವಾದಿ ಫೋರ್ಕಾಸ್ಟ್ ಅವ್ರು ಹೇಳ್ತಾರೆ BJD 94, BJP 41, ಕಾಂಗ್ರೆಸ್ 10, ಇತರೆ 2. ಸರಳ ಬಹುಮತ ಮತ್ತೆ BJDಗೆ ಅಂತ. ಆಕ್ಸಿಸ್ ಮೈ ಇಂಡಿಯಾದವರು ಎಕ್ಸಾಕ್ಟ್ಲಿ ಸೇಮ್ ನಂಬರ್ಗಳನ್ನು ಇಬ್ಬರಿಗೂ ಕೊಡ್ತಿದ್ದಾರೆ. ಇಂಡಿಯಾ ಟುಡೇ 62ರಿಂದ 80 BJD, 62ರಿಂದ 80 BJP, ಕಾಂಗ್ರೆಸ್ 5ರಿಂದ 8. ಕಳೆದ ಚುನಾವಣೆ 112 BJD, 23 BJP ಇತ್ತು. ಕಾಂಗ್ರೆಸ್ 9. 23 ಇದ್ದಂಥ ಬಿಜೆಪಿಯ ಸ್ಥಾನಗಳ ಜಾಸ್ತಿ ಆಗ್ತವೆ, 112 ಇದ್ದ ಬಿಜೆಡಿಯ ಸ್ಥಾನಗಳ ಕಡಿಮೆ ಆಗ್ತವೆ. ಆದರೆ ಸರಳ ಬಹುಮತ ಬರಬಹುದು ಅಂತ ಪೋಲ್ ಆಫ್ ಪೋಲ್ಸ್ ತೆಗೆದ್ರು ಕೂಡ ಅದೇ ಅನ್ನಿಸ್ತಾ ಇದೆ. ಸರಳ ಬಹುಮತ ಬರಬಹುದು. ಪ್ರಶಾಂತ್,
ಭಾರತದ ಸಾಮಾನ್ಯ ಮತ ಇಲ್ಲ ವೋಟ್ ಶೇರ್ ಒಂದಿದೆ ವೋಟ್ ಶೇರ್ ಎಷ್ಟೆಷ್ಟಾಗತ್ತೆ ಅಂತ. ಎಸ್ ವೋಟ್ ಶೇರ್ 42% ಬಿಜೆಪಿ, 42% ಬಿಜೆಡಿ, ಕಾಂಗ್ರೆಸ್ 12%, ಇತರೆ 4%. ಭಾರತದ ಕೆಲವು ರಾಜ್ಯಗಳಲ್ಲಿ ಅತ್ಯಂತ ಸಾಮಾನ್ಯ ಮತದಾರ ಎಸ್ ಆತ ಎಷ್ಟು ಪ್ರಬುದ್ಧ ಇರ್ತಾನೆ ಅಂತಂದರೆ ಒಂದೇ ಬಾರಿ ಮತಗಟ್ಟೆಗೆ ಹೋಗ್ತಾನೆ. ಅಕ್ಕಪಕ್ಕದಲ್ಲಿ ಇರ್ತಾವ್ರಿ. ಒಂದು ವಿಧಾನಸಭೆದು ಇರುತ್ತೆ, ಒಂದು ಲೋಕಸಭೆದು ಇರುತ್ತೆ. ಆತ ವಿಧಾನಸಭೆಗೆ ಬೇರೆ ಪ್ರಿಫರೆನ್ಸ್ ತೋರಿಸ್ತಾನೆ, ಲೋಕಸಭೆಗೆ ಬೇರೆ ಪ್ರಿಫರೆನ್ಸ್. ಇದಕ್ಕೆ ಚುನಾವಣಾ ಭಾಷೆಯಲ್ಲಿ ಸ್ಪ್ಲಿಟ್ ವೋಟಿಂಗ್ ಅಂತ ಕರೀತಾರೆ. ಕರ್ನಾಟಕದ ಮತದಾರ ಕೂಡ 2004 ಆ ಸ್ಪ್ಲಿಟ್ ವೋಟಿಂಗನ್ನು ತೋರಿಸಿದ್ದ ಹೇಗಿರುತ್ತೆ ಅಂತಕ್ಕಂಥದ್ದು. ನೀವು 5 ವರ್ಷದ ಹಿಂದೆ ಚುನಾವಣೆ ನಡೆದಾಗ 19 ಲೋಕಸಭೆಯ ಜೊತೆ ವಿಧಾನಸಭೆ ನಡೆದಿತ್ತು. ಆ ಸ್ಪ್ಲಿಟ್ ವೋಟಿಂಗ್ನ ಪ್ರಮಾಣ 7% ಇತ್ತು. ಅಂದರೆ ವಿಧಾನಸಭೆಯಲ್ಲಿ ಬಿ ಜೆ ಪಿ 32% ತೆಗೆದುಕೊಂಡ್ರೆ ಲೋಕಸಭೆಯಲ್ಲಿ 39% ತೆಗೆದುಕೊಂಡಿತ್ತು. ಹೀಗಾಗಿ ಒಡಿಸ್ಸಾದಲ್ಲಿ ಬಿ ಜೆ ಪಿ 8 ತೆಗೆದುಕೊಂಡ್ರೆ ಬಿ ಜೆ ಡಿ 12 ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು. ವಿಧಾನಸಭೆಯಲ್ಲಿ ಸ್ವೀಪ್ ಮಾಡಿತ್ತು. ಲೋಕಸಭೆಯಲ್ಲಿ 43 ತೆಗೆದುಕೊಂಡ್ರೆ ವಿಧಾನಸಭೆಯಲ್ಲಿ ಅದು 43 + 7 50%ವರೆಗೆ ಬಿ ಜೆ ಡಿ ಹೋಗಿತ್ತು. ಈ ಬಾರಿ ಎಕ್ಸಿಟ್ ಪೋಲ್ಸ್ಗಳು ಏನು ಹೇಳ್ತವೆ ಅಂತಂದರೆ ವಿಧಾನಸಭೆಯಲ್ಲಿ 42% ತೆಗೆದುಕೊಳ್ಳುತ್ತೆ. ಆಕ್ಸೆಸ್ ಮೈ ಇಂಡಿಯಾ, ನಾನು ಈಗ ವೋಟ್ ಶೇರ್ ತೋರಿಸಿ, ಇನ್ನೊಂದ್ಸಲ ನಾವು ವೋಟ್ ಶೇರನ್ನು ಸ್ಕ್ರೀನ್ ಮೇಲೆ ತೋರಿಸಿದ್ರೆ ವೋಟ್ ಶೇರ್ ಬರಲಿ ಇನ್ನೊಂದ್ಸಲ 42% ತೆಗೆದುಕೊಳ್ಳುತ್ತೆ. ಹೀಗಾಗಿ ನಿಮಗೆ ಸೀಟ್ಗಳು ಸೇಮ್ ಅಂತ ಆಕ್ಸೆಸ್ ಇಂಡಿಯಾ ತೋರಿಸ್ತಾ ಇದೆ. ಸೇಮ್ ಇರೋಲ್ಲ ಇದು. ಕೊನೆಗೆ 50% ಸೀಟಲ್ಲಿ 1,000, 1,500, 2,000ರಿಂದ ಎಷ್ಟು ಯಾವ ಪಾರ್ಟಿ ಹೆಚ್ಚು ಸೀಟ್ ಗೆಲ್ಲುತ್ತೆ ಅದು ತೆಗೆದುಕೊಂಡು ಮುಂದಕ್ಕೆ ಹೋಗುತ್ತೆ. ಅದರ್ವೈಸ್ ಇನ್ನೊಂದು ಸಾಧ್ಯತೆ ಇರೋದು ಕಾಂಗ್ರೆಸ್ ಒಂದು 10 ಸೀಟ್ ತೆಗೆದುಕೊಂಡ್ರೆ ಹಂಗೆ ಅಸೆಂಬ್ಲಿನೂ ಹೇಳಕ್ ಬರಲ್ಲ ಅದೇನಾಗುತ್ತೆ ಅಂತ. ಈಗ 62ರಿಂದ 80, 62ರಿಂದ 80 ಕೊಟ್ಟಿದ್ದಾರಲ್ಲ. ಈಗ ಬಿಜೆಡಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿ 80ಕ್ಕೆ ಬಂದು ಬಿಜೆಪಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಆಗಿ 62 ಆಗ್ಬೋದು. ಅಂದರೆ 50-50 ಇರುವ ಕ್ಷೇತ್ರಗಳಲ್ಲೆಲ್ಲ ಬಿಜೆಡಿ ಮುನ್ನಡೆಯಾಗಿ ಸಾಧ್ಯತೆ ಇದೆ. ವೈಸ್ ವರ್ಷನೂ ಆಗ್ಬೋದು, ಅದೇ ಸಾಧ್ಯತೆ ಕೂಡ ಇರುತ್ತೆ. ಯಾವ ಪಾರ್ಟಿಗೆ ಈ 50-50 ಫೈಟ್ನಲ್ಲಿ ಸೀಟ್ ಜಾಸ್ತಿ ತೆಗೆಯೋ ಸಾಮರ್ಥ್ಯ ಇರುತ್ತೆ ಅದು ತೆಗೆದುಕೊಂಡು 80ಕ್ಕೆ ಹೋಗುತ್ತೆ. ಇನ್ನೊಂದು 60-55ವರೆಗೂ ಬರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಬಟ್ ಲೋಕಲ್ ಪೋಲ್ಸ್ಗಳನ್ನು ಗಮನಿಸಿದಾಗ ವಿಧಾನಸಭಾ ಚುನಾವಣೆಯಲ್ಲಿ ಆ ಸಾಮರ್ಥ್ಯ ಬಿ ಜೆ ಡಿಗೆ ಜಾಸ್ತಿ ಇದೆ. ಆದರೆ ನೀವು ಇದೇ ವೋಟ್ ಶೇರನ್ನು ಲೋಕಸಭೆಗೆ ತೆಗೆದುಕೊಳ್ಳಿ. ಬಿ ಜೆ ಡಿ ಇಸ್ ಅಟ್ 32%. ಇದನ್ನೇ ಬಿ ಜೆ ಪಿ ವಿಲ್ ಬಿ ಟೇಕಿಂಗ್ 50%. ಆಕ್ಸಿಸ್ ಮೈ ಇಂಡಿಯಾ ಹೇಳುವ ಪ್ರಕಾರ ಸ್ಪ್ಲಿಟ್ ವೋಟಿಂಗ್ನ ಪ್ರಮಾಣ ಎಷ್ಟಿರುತ್ತೆ ಅನ್ನೋದರ ಲೆಕ್ಕಾಚಾರ ಸಿಗ್ತಾ ಇದೆ ಅಲ್ಲಿ. ಕಳೆದ ಬಾರಿ 7% ಇದ್ದರೆ ಈ ಬಾರಿ ಅದು ಹೆಚ್ಚು ಕಡಿಮೆ 8-9%. ಒಂದ್ಸಲ ಲೋಕಸಭೆಯಲ್ಲಿ ಒರಿಸ್ಸಾದ ಎಕ್ಸಿಟ್ ಪೋಲ್ಗಳು ಏನೇನು ಹೇಳ್ತಿದ್ದಾವೆ ನೋಡೋಣ. 18ರಿಂದ 20 ಬಿ ಜೆ ಪಿ ಅಂತ ಹೇಳ್ತಾ ಇದೆ ಆಕ್ಸಿಸ್ ಮೈ ಇಂಡಿಯಾ. ಇದೇ ಆಕ್ಸಿಸ್ ಮೈ ಇಂಡಿಯಾ 18ರಿಂದ 20 ಇರೋದೇ 21 ಲೋಕಸಭಾ ಕ್ಷೇತ್ರ ಇಲ್ಲಿ. ಸಿ ವೋಟರ್ 17ರಿಂದ 19 ಬಿ ಜೆ ಪಿ ಅಂತಿದೆ. ETG ಟೈಮ್ಸ್ ನಾವು 13 ಬಿ ಜೆ ಪಿ, ಮ್ಯಾಟ್ರಿಸ್ ರಿಪಬ್ಲಿಕ್ 9ರಿಂದ 12 ಬಿ ಜೆ ಪಿ, ಚಾಣಕ್ಯ ನ್ಯೂಸ್ 24 13ರಿಂದ 19 ಬಿ ಜೆ ಪಿ ಅಂತ ಹೇಳ್ತಾ ಇದೆ. 13ರಿಂದ 19. ಇನ್ ಎನಿ ಕೇಸ್ ಬಿ ಜೆ ಪಿ ವಿಲ್ ಬಿ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಅಂದರೆ ವಿಧಾನಸಭೆಯಲ್ಲಿ ಬಿ ಜೆ ಡಿ ಗೆದ್ದು ಅಧಿಕಾರಕ್ಕೆ ಬರುವ ಸಾಧ್ಯತೆಗಳಿದೆ. ಆದರೆ ಲೋಕಸಭಾ ಸಂಖ್ಯೆಗಳಲ್ಲಿ ಬಿ ಜೆ ಪಿ ನಂಬರ್ 1 ಇರುತ್ತೆ. ಲೋಕಸಭೆ ಅಂದರೆ ಮೋದಿ ಪಾಪ್ಯುಲಾರಿಟಿ ಒಡಿಸ್ಸಾದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಜಾಸ್ತಿ ಇದೆ. ಅಂದರೆ ನೀವು ನೋಡಿ, ಮೋದಿಯ ಪಾಪ್ಯುಲಾರಿಟಿ ನೀವು ಕರ್ನಾಟಕದ ಅಥವಾ ಬೇರೆ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ನೋಡಿಕೊಂಡು ಓಟ್ ಹಾಕೋರು 12% ಇದ್ದರೆ, ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೋಡಿ ಓಟ್ ಹಾಕೋದವ್ರು 32% ಇರ್ತಾರೆ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಸ್ಪ್ಲಿಟ್ ವೋಟಿಂಗ್ ಓನ್ಲಿ. ಕರೆಕ್ಟ್. ನಿಮ್ಮ ಪ್ರಯಾರಿಟಿ ಏನು ಯಾವ ಚುನಾವಣೆಯಲ್ಲಿ ಅಂತಕ್ಕಂಥದ್ದು. ಹೀಗಾಗಿ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಜಾಸ್ತಿ ಲಾಭ ಅಂದರೆ ಮತದಾರನ ಮ್ಯಾಚುರಿಟಿ ಅಂದರೆ ಯಾರಿಗೆ ಓಟ್ ಹಾಕ್ತಾರೆ ಅನ್ನುವುದರ ಹೊಗಳಿಕೆ ಅಲ್ಲ, ವ್ಯತ್ಯಾಸ ಅರ್ಥ ಆಗುತ್ತೆ ಅಂತ. ವ್ಯತ್ಯಾಸ ಅರ್ಥ ಮಾಡಿಕೊಳ್ತಾರೆ. ಈಗ ದೆಹಲಿ ವಿಧಾನಸಭಾ ಚುನಾವಣೆ ಬಂದರೆ ಆಮ್ ಆದ್ಮಿ ಪಾರ್ಟಿ ಕ್ಲೀನ್ ಸ್ವೀಪ್, ಲೋಕಸಭೆಯಲ್ಲಿ ಒಂದು ಗೆಲ್ಲೋದಕ್ಕಾಗತ್ತೆ. ಈಗ ನೋಡಿ ಕರ್ನಾಟಕದಲ್ಲಿ 84-85ರಲ್ಲಿ ಏನಾಯಿತು? 84ರಲ್ಲಿ ಇಂದಿರಾ ಗಾಂಧಿ ಹತ್ಯೆಯ ನಂತರ ಕಾಂಗ್ರೆಸ್ ಸ್ವೀಪ್ ಮಾಡ್ತಿಲ್ಲ. ರಾಮಕೃಷ್ಣ ಹೆಗಡೆ ಅವ್ರಿಗೆ ಅನ್ನಿಸ್ತು ನನ್ನ ಮ್ಯಾಂಡೇಟ್ ಹೋಯ್ತು ಅಂತ 85ರಲ್ಲಿ ಅವ್ರು ಚುನಾವಣೆಗೆ ಹೋದರು. ಅಪರೂಪದ ವಿದ್ಯಮಾನ ಅದು, ಈಗೆಲ್ಲ ನೋಡಕ್ಕೆ ಸಿಗಲ್ಲ ಹಂಗೆ. ಅದು ಜನತಾದಳ ಸ್ವೀಪ್. ಆಗ ಜನತಾ ಪಾರ್ಟಿ ಇತ್ತು, ಜನತಾ ಪಾರ್ಟಿ ಸ್ವೀಪ್ ಮಾಡ್ತಾರೆ. ಎಷ್ಟು 150
150ಕ್ಕೂ 135 140 ಸ್ಥಾನಗಳನ್ನು ಪಡೆದು. ರಾಮಕೃಷ್ಣ ಹೆಗಡೆ ಪಡೆದುಕೊಂಡು ನಿಮಗೆ ಇತ್ತೀಚೆಗೆ ನೋಡಿ ಕರ್ನಾಟಕದ ಎಲ್ಲ ಚುನಾವಣೆ 1 ವರ್ಷದ ಅಂತರದಲ್ಲಿ ನಡೆದಾಗ ಆ ಸ್ಪ್ಲಿಟ್ ವೋಟಿಂಗ್ ನಿಮ್ಗೆ ಆದರೆ ಒಂದು ಮತಗಟ್ಟೆ ಇರಲ್ಲ 1 ವರ್ಷದ ಅಂತರದಲ್ಲಿ 13ರಲ್ಲಿ ಕರ್ನಾಟಕ ವೋಟ್ ಹಾಕಿದ ಸ್ಥಿತಿ, 14ರಲ್ಲಿ ಬೇರೆ ಇತ್ತು, 18 19ರಲ್ಲಿ ಬೇರೆ ಇತ್ತು, 23 ಈಗ 24ರಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಾವು ನೋಡಬೇಕು. ಎಕ್ಸಿಟ್ ಪೋಲ್ಸ್ಗಳು ಹೇಳ್ತವೆ 23 ಮತ್ತು 24ಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ ವೋಟಿಂಗ್ ಪ್ಯಾಟರ್ನಲ್ಲಿ ಅಂತಕ್ಕಂಥದ್ದನ್ನು. ಬಟ್ ಒಡಿಸ್ಸಾದಂಥ ರಾಜ್ಯದಲ್ಲಿ ಇದು ಬಾರಿ ಕಂಡು ಬರ್ತಾ ಇದೆ. ಬಿ ಜೆ ಪಿಗೆ ನನಗನ್ಸುತ್ತೆ ಏನೊಂದು ಟ್ಯಾಲಿ NDA ಟ್ಯಾಲಿ ತೋರಿಸ್ತಾ ಇದೆ, BJP 320ವರೆಗೆ ತೋರಿಸ್ತಾ ಇದೆ. ಅದರಲ್ಲಿ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ವಿಲ್ ಬಿ ಕ್ರೂಷಿಯಲ್. ಒಡಿಸ್ಸಾ ವೆಸ್ಟ್ ಬೆಂಗಾಲ್ನಲ್ಲಿ ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಎಕ್ಸಿಟ್ ಪೋಲ್ಗಳು ತೋರಿಸಿದಷ್ಟು ಸಂಖ್ಯೆಗಳು ಬರದೆ ಹೋದರೆ ಅಂತಿಮ ಟ್ಯಾಲಿ ಅಲ್ಲ, ನಿಮಗೆ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಕರ್ನಾಟಕ 3 ರಾಜ್ಯಗಳಲ್ಲಿ -8 ಇದ್ರೆ ದಟ್ಸ್ -24. ಎಸ್, ನಾನೊಂದು ಹಿಂಗೆ -8 ಅಂತ ಹೇಳ್ತಿದ್ದೀನಿ. ನೀವು ಆ ಈಗಿನ ತೋರಿಸಿರುವ ಟ್ಯಾಲಿಗಿಂತ ಕಡಿಮೆ ಇದ್ದರೆ ನಿಮ್ಗೆ ಬೇರೆ ಕಡೆ ಎಲ್ಲೂ ಭರ್ಪಾಯಿ ಆಗಲ್ಲ. ತಮಿಳ್ನಾಡಿನಲ್ಲಿ 1 ಸೀಟ್ ಬಂದರೆ ಭಾಳ ದೊಡ್ಡದು. ಕೇರಳದಲ್ಲಿ ಬರುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ. ಕೇರಳದ ಪತ್ರಕರ್ತರನ್ನು ಕೇಳಿದ್ರೆ 1 ಸೀಟ್ ಬರಲ್ಲ ಅಂತ ಹೇಳ್ತಾರೆ. ತಮಿಳ್ನಾಡಿನಲ್ಲಿ 1 ಬರ್ಬೋದು, PMK 1 ಗೆಲ್ಬೋದು, 2 ಗೆಲ್ಬೋದು ಅಂತಾರೆ. ಕೇರಳದಲ್ಲಿ ಗೆಲ್ಲಲ್ಲ ಅಂತಾರೆ. ಹಾಗಾಗಿ ಒಂದು ವೇಳೆ ಉತ್ತರ ಭಾರತದ ಆ್ಯಂಟಿ ಇನ್ಕಂಬನ್ಸಿಯಿಂದ ಆಗ್ತಾ ಇರತಕ್ಕಂಥ ಹೊಡೆತವನ್ನು ಭರ್ಪಾಯಿ ಮಾಡ್ಕೊಳ್ಬೇಕಿದ್ರೆ ತೆಲಂಗಾಣ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ವಿಲ್ ಬಿ ಪೂರ್ವ ಮತ್ತು ದಕ್ಷಿಣ. ಎಸ್, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಗಳ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇವೆ ಅನ್ನೋದನ್ನು ನಾವು ನೋಡೋಣ. ಮತ್ತೆ ಲೋಕಸಭೆ ಎಕ್ಸಿಟ್ ಪೋಲ್ಗಳ ವಿಷಯಕ್ಕೆ ಬರೋದಾದ್ರೆ, ಈಗ ಯಾವ್ಯಾವ ಸಂಸ್ಥೆಗಳು ಏನೇನು ಸಂಖ್ಯೆಗಳನ್ನು ಕೊಟ್ಟಿದ್ದಾವೋ ಆ ಸಂಖ್ಯೆಗಳು ನಿಜ ಆಗಬೇಕಿದ್ದರೆ ನಾಳೆ ನೀವು ರಿಸಲ್ಟ್ ನೋಡುವಾಗ TV ಮುಂದೆ ಕೂತ್ಕೊಂಡು 3 ರಾಜ್ಯಗಳನ್ನು ವಿಶೇಷವಾಗಿ ಗಮನಿಸ್ತಾ ಇರಬೇಕು. ಒಂದು ಪಶ್ಚಿಮ ಬಂಗಾಳ, ಇನ್ನೊಂದು ಒರಿಸ್ಸಾ, ಮತ್ತೊಂದು ಅಫ್ಕೋರ್ಸ್ ಕರ್ನಾಟಕ, ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ. ಪ್ರಶಾಂತ್, 3 ರಾಜ್ಯಗಳು ಅಂತಿಮ ಟ್ಯಾಲಿಯ ಮೇಲೆ ದೊಡ್ಡ ಪರಿಣಾಮ ಬೀರಬಲ್ಲವು. ನಿಶ್ಚಿತವಾಗಿ. ಯಾಕಂದರೆ ಇಡೀ ಎಕ್ಸಿಟ್ ಪೋಲ್ಸ್ಗಳ ಪ್ರಿಮೈಸಸ್ ಯಾವುದರ ಮೇಲೆ ಅವಲಂಬಿತ ಆಗಿದೆ? ಆ್ಯಂಟಿ ಇನ್ಕಂಬನ್ಸಿ ಅಂದರೆ ಇದು ಹೆಂಗೆ ಒಂದು ರೀತಿ ಅಂದರೆ, ನಿಮಗೆ ಈ ಇನ್ವೆಸ್ಟ್ಮೆಂಟಲ್ಲಿ ಹೇಳ್ತಾರೆ ಎಲ್ಲ ಇದನ್ನು ಒಂದೇ ಬಾಸ್ಕೆಟಲ್ಲಿ ಹಾಕಬಾರ್ದು. ಸ್ವಲ್ಪ ಮ್ಯೂಚುವಲ್ ಫಂಡಲ್ಲಿ, ಸ್ವಲ್ಪ PPF ಅಲ್ಲಿ, ಸ್ವಲ್ಪ FDಯಲ್ಲಿ, ಅಂದರೆ ಒಂದು ಬಿದ್ದರೂ ಇನ್ನೊಂದು ಕೈ ಹಿಡಿಯುತ್ತೆ. ಅದೇ ರೀತಿ ಇದು ಲೆಕ್ಕಾಚಾರ. ನೀವು ರಾಷ್ಟ್ರೀಯ ಪಾರ್ಟಿಯಾಗಿ ಎಮರ್ಜ್ ಆದಾಗ ನಿಮ್ಗೆ ಆಗ್ತಕ್ಕಂಥ ಒಂದು ದೊಡ್ಡ ಲಾಭ ಅಂದರೆ, ಈಗ ನೋಡಿ BRS ಕೊಲ್ಯಾಪ್ಸ್ ಆಯಿತು. ಇಟ್ ಹ್ಯಾಸ್ ಟು ಗೇನ್ ಇನ್ ತೆಲಂಗಾಣ ಓನ್ಲಿ. ನೀವು ಬೇರೆ ಕಡೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. JDS ಅದು ಒಂದು ಸಲ BJP ಜೊತೆ, ಒಂದು ಸಲ ಕಾಂಗ್ರೆಸ್ ಜೊತೆ ಹೋಗಿ ಆದರೂ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಅದು ಒಕ್ಕಲಿಗರ ಲ್ಯಾಂಡ್ನಲ್ಲೇ ಉಳಿಸ್ಕೊಳ್ಬೇಕು. ಅದಕ್ಕೆ ಹೋಗಿ ಉತ್ತರ ಕರ್ನಾಟಕದಲ್ಲಿ ಏನದಕ್ಕೆ ಭಾಳ ಕೋಸ್ಟಲಲ್ಲಿ ಉತ್ತರ ಕರ್ನಾಟಕದಲ್ಲಿರಲ್ಲ. ಅದೇ ರೀತಿ ರಾಷ್ಟ್ರೀಯ BJPಗೆ ಈ ಬಾರಿ ಮೊದಲ ಬಾರಿ ಮೋದಿ ಬಂದ ಮೇಲೆ ಮೋದಿ ಚುನಾವಣೆಯಲ್ಲಿ ತನ್ನ ಸ್ಟ್ರಾಂಗ್ ಹೋಲ್ಡ್ಗಳಲ್ಲೇ ಕೆಲ ಸೀಟ್ಗಳನ್ನು BJP ಕಳ್ಕೊಳ್ತಾ ಇದೆ. ದಟ್ ಈಸ್ ನ್ಯಾಚುರಲ್. ಪೊಲಿಟಿಕ್ಸಲ್ಲಿ ಅದೊಂದು ಆ್ಯಂಟಿ ಇನ್ಕಂಬನ್ಸಿ 5 ವರ್ಷಕ್ಕೆ ಬರಬೇಕು. ಮೋದಿ ಕಾರಣದಿಂದ ಅದು 10 ವರ್ಷಕ್ಕೆ ಬರ್ತಾ ಇದೆ ಅಷ್ಟೇ. 5 ವರ್ಷಕ್ಕೆ ಬರುತ್ತೆ ಆ್ಯಂಟಿ ಇನ್ಕಂಬನ್ಸಿ. ಆ್ಯಂಟಿ ಇನ್ಕಂಬನ್ಸಿ ಅಂದರೆ ಏನು? ಕೆಲಸ ಮಾಡಿಲ್ಲ, ಸರಿಯಾಗಿ ಮಾತನಾಡಿಸದೇ ಇದ್ದರೂ ಆ್ಯಂಟಿ ಇನ್ಕಂಬನ್ಸಿ ಬರುತ್ತೆ. ಹಾಗಾಗಿ ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ, ಬಿಹಾರ್, ಮಹಾರಾಷ್ಟ್ರದಲ್ಲಿ BJP NDA ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ರಾಂಗ್ ಜಾತಿ ಸಮೀಕರಣಗಳು ಇರಬಹುದು, ಅಥವಾ ಜಾತಿ ಸಮೀಕರಣಗಳು ಭಾಳಷ್ಟು ಬಾರಿ ಬದಲಾಗ್ತವೆ. ಈಗ ನಾವು ಆಂಧ್ರದ್ದೇ ಮಾತಾಡಿದ್ವಿ. BCಗಳು ಜಗನ್ ರೆಡ್ಡಿ ಪರವಾಗಿದ್ದರು, ಈ ಬಾರಿ ಚಂದ್ರಬಾಬು ನಾಯ್ಡು ಜೊತೆ ಹೋಗ್ತಾ ಇದ್ದಾರೆ. ಇದಾಗತ್ತೆ, 5 ಇಯರ್ಸ್ 10 ಇಯರ್ಸ್ ಶಿಫ್ಟ್ ಆಗುತ್ತೆ. ಆದರೆ BJPಗೆ ಇರ್ತಕ್ಕಂಥ ಅತಿ ದೊಡ್ಡ ಲಾಭ ಈ ಬಾರಿ ಎಲ್ಲಾಗ್ತಿದೆ ಅಂತಂದರೆ, ತೆಲಂಗಾಣದಲ್ಲಿ BRS ಕೊಲ್ಯಾಪ್ಸ್ ಆಗಿರೋದ್ರಿಂದ ಕಾಂಗ್ರೆಸ್ಸನ್ನು ಟೇಕ್ ಆನ್ ಮಾಡುವ ಶಕ್ತಿ BJPಗಿರೋದ್ರಿಂದ BJP ಸೀಟ್ಗಳನ್ನು ಕನ್ವರ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಒಡಿಸ್ಸಾದಲ್ಲಿ ಕಾಂಗ್ರೆಸ್ ರೆಲಿಗೇಟೆಡ್ ಟು 3rd ಪೊಸಿಷನ್. ಒಂದು ಕಾಲದಲ್ಲಿ ನಿಮಗೆ ನಂದಿನಿ ಸತ್ಪತಿ ದೊಡ್ಡ ನಾಯಕರು ಒಡಿಸ್ಸಾದಲ್ಲಿದ್ದರು. ಆದರೆ ಈ ಬಾರಿ ಕಾಂಗ್ರೆಸ್ 3ನೇ ಪೊಸಿಷನ್ಗೆ ಹೋಗ್ತಾ ಇದೆ. 5-6 ಸೀಟ್ಗಳು ಗೆದ್ದರೆ ಜಾಸ್ತಿ ಅಂತಕ್ಕಂಥದ್ದು. ಹೀಗಾಗಿ 2 ಚುನಾವಣೆಗಳ
ವಿಪಕ್ಷದಲ್ಲಿ ಇರ್ತಕ್ಕಂಥ ಲಾಭ ಬಿ ಜೆ ಪಿಗೆ ಆಗ್ತಾ ಇದೆ. ಬಿ ಜೆ ಡಿಯ ಆ್ಯಂಟಿ ಇನ್ಕಂಬನ್ಸಿ ವೇಳೆ ಬಿ ಜೆ ಪಿ ಈಸ್ ಆನ್ ದ ಗ್ರೌಂಡ್, ಅದರ ಲಾಭ ಆಗ್ಬೋದು. ಪಶ್ಚಿಮ ಬಂಗಾಳದಲ್ಲಿ ಸಿ ಪಿ ಎಮ್ ಒಂದು ಕಾಲದಲ್ಲಿ ಇಟ್ ವಾಸ್ ಅಂದರೆ ಒಂದು ರೀತಿಯ ಕೋಟೆ, ಅದು ಸಿ ಪಿ ಎಮ್ನ ಭದ್ರಕೋಟೆ. ಮಮತಾ ಬಂದಮೇಲೆ ಸಿ ಪಿ ಎಮ್ ಒಡೆದು ಹೋಯಿತು. ಮಮತಾರ 12 ವರ್ಷದ ಆ್ಯಂಟಿ ಇನ್ಕಂಬನ್ಸಿಯ ಲಾಭ ಬಿ ಜೆ ಪಿಗೆ ಆಗ್ತದೆ. ನೋಡಿ, ಇದೊಂದು ವಿಚಿತ್ರ. ನೀವು ಎಲ್ಲೆಲ್ಲ ಅಧಿಕಾರದಲ್ಲಿರ್ತೀರಿ ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ ನಿಮ್ಮನ್ನು ಕಾಡುತ್ತೆ. ನೀವೆಲ್ಲೆಲ್ಲ ಕಾಯಂ ಎಂದೂ ಅಧಿಕಾರಕ್ಕೆ ಬಂದಿಲ್ಲ. ತೆಲಂಗಾಣ, ತಮಿಳುನಾಡು, ಕೇರಳ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ನಿಮ್ಮ ಬಳಿ ಬ್ಯಾಗೇಜೇ ಇಲ್ಲ. ಆಮೇಲೆ ನಿಮಗೆ ಬೇರೆ ಕಡೆ ಹೇಗೆ ನಿಮಗೆ ಯಾವ ಕಾರಣದಿಂದ ನುಕ್ಸಾನ್ ಆಗ್ತಾ ಇದೆಯೋ, ಈಗ ರಾಜಸ್ಥಾನದಲ್ಲಿ ಯಾಕೆ ನುಕ್ಸಾನ್ ಆಗ್ತಾ ಇದೆ? ಸ್ಥಳೀಯ ಕಾರಣಗಳಿಂದ ನುಕ್ಸಾನ್ ಆಗ್ತಾ ಇದೆ. ಹರಿಯಾಣದಲ್ಲಿ ಯಾಕೆ ನುಕ್ಸಾನ್ ಆಗ್ತಾ ಇದೆ? ಸ್ಥಳೀಯ ಕಾರಣಗಳಿಂದ. ಜಾಟ್ ವರ್ಸಸ್ ಆ್ಯಂಟಿ ಜಾಟ್ ಪೊಲರೈಸೇಷನ್ನಲ್ಲಿ ಎಲ್ಲೋ ಒಂದು ಕಡೆ ಗಡಬಡಿಯಾಗಿದೆ. ಬಟ್ ಅದೇ ಸ್ಥಳೀಯ ಕಾರಣಗಳಿಂದ ನಿಮಗೆ ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ತೆಲಂಗಾಣದಲ್ಲಿ ಲಾಭ ಆಗ್ತಾ ಇದೆ. ಆದರೆ ಪಶ್ಚಿಮ ಬಂಗಾಳದ ಮತದಾರ ರಾಷ್ಟ್ರದ ಚುನಾವಣೆ ಅಂತ ಓಟ್ ಹಾಕ್ತಿದ್ದಾನೆ ಅಂತ ಅನ್ಕೋಬಿಡಿ. ಆತ ಒಂದು ವೇಳೆ ಬಿ ಜೆ ಪಿಗೆ 20-20 ಮೇಲೆ ಸ್ಥಾನಗಳು ಹೋಗ್ತಾ ಇವೆ ಅಂತಂದರೆ ಸ್ಥಳೀಯ ಕಾರಣಗಳಿಂದ, ಮಮತಾ ಮೇಲಿನ ಸಿಟ್ಟಿನಿಂದ ಆತ ವಾಪಸ್ ಬಿ ಜೆ ಪಿ ಕಡೆ ನೋಡ್ತಾ ಇದ್ದಾನೆ. ಒಡಿಸ್ಸಾದಲ್ಲಿ ಬಿಜು ಪಟ್ನಾಯಕ್, ನವೀನ್ ಪಟ್ನಾಯಕರ ಅನಾರೋಗ್ಯ, ಪಾಂಡಿಯನ್ ಉತ್ತರಾಧಿಕಾರಿ, 23 ವರ್ಷದ ಒಂದು ಆ್ಯಂಟಿ ಇನ್ಕಂಬನ್ಸಿ, ಆ ಕಾರಣದಿಂದ ಆತ ಬಿ ಜೆ ಪಿ ಅಂತ ನೋಡ್ತಾ ಇದ್ದಾನೆ. ಒಂದೇ ಲಾಭ ಅಂದರೆ ನೀವು ರಾಷ್ಟ್ರೀಯ ಪಕ್ಷವಾಗಿ ಹಂತ ಹಂತವಾಗಿ ಎಮರ್ಜ್ ಆದಾಗ ಒಂದು ಕಡೆ ಕಳ್ಕೊಂಡ್ರು ಇನ್ನೊಂದು ಕಡೆ ಹಿಡ್ಕೊಳ್ತೀವಿ. ನನಗನ್ಸುತ್ತೆ ಈ ಅಮೆರಿಕನ್ ಚುನಾವಣೆಯಲ್ಲಿ ಸ್ವಿಂಗ್ ಸ್ಟೇಟ್ಸ್ ಅಂತ ಹೇಳ್ತಾರೆ, ಅದು ಭಾಳ ದೊಡ್ಡ ಚರ್ಚೆ ನಡೆಯೋದು ಈ ಸ್ವಿಂಗ್ ಸ್ಟೇಟ್ಸ್ನಲ್ಲಿ. ಅಂದರೆ ಈ ಕಡೆ ಇದ್ದವರು ಈ ಕಡೆ ಬರ್ತಾರೆ ಅನ್ನೋ ರೀತಿ. ನನಗನ್ಸುತ್ತೆ ಭಾರತದ ಚುನಾವಣೆಯಲ್ಲಿ ಈ ಸಲ ಸ್ವಿಂಗ್ ಸ್ಟೇಟ್ಸ್ ಅಂತ ನೀವು ಯಾವುದಾದ್ರೂ ತೆಗೆದುಕೊಂಡ್ರೆ ಹರಿಯಾಣ, ರಾಜಸ್ಥಾನ್, ಮಹಾರಾಷ್ಟ್ರ, ಬಿಹಾರ್, ದಟ್ಸ್ ಮೈನಸ್ ಬಿ ಜೆ ಪಿ, ಪ್ಲಸ್ ಬಿ ಜೆ ಪಿ ಸ್ವಿಂಗ್ ಸ್ಟೇಟ್ಸ್ ತೆಗೆದುಕೊಂಡ್ರೆ ತೆಲಂಗಾಣ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ನನಗೆ ತಮಿಳುನಾಡು, ಕೇರಳ, ಬಿ ಜೆ ಪಿಯ ದೃಷ್ಟಿಯಿಂದ ತಮಿಳುನಾಡಿನಂತಹ ದ್ರವಿಡ ಪೊಲಿಟಿಕ್ಸ್ನ ರಾಜ್ಯದಲ್ಲಿ ಸ್ವಂತವಾಗಿ ಖಾತೆ ತೆರೆಯೋದು ಬಿ ಜೆ ಪಿಗೆ ಒಂದು ದೊಡ್ಡ ವಿಷಯ. ಆಮೇಲೆ 15%, 20% ತನಕ ವೋಟ್ ಶೇರ್ ಹೋದ್ರೆ ಬಿ ಜೆ ಪಿಗೆ ಇರ್ಬೋದು. ಆದರೆ ಓವರಾಲ್ ಟ್ಯಾಲಿ ಮೇಲೆ ಏನೋ ತುಂಬ ಪರಿಣಾಮ ಕೇರಳ ಮತ್ತು ತಮಿಳುನಾಡು ಬೀರಲ್ಲ. ಬಟ್ ತೆಲಂಗಾಣದಲ್ಲಿ ಇಫ್ ಇಟ್ ಈಸ್ +6, +7, +8 ಬಂದರೆ, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ, ಆಂಧ್ರದಲ್ಲಿ 4ರಿಂದ 6 ಅಂತಾರೆ ಬಂದರೆ ನನಗನ್ಸುತ್ತೆ ಅದನ್ನು ಸ್ವಿಂಗ್ ಸ್ಟೇಟ್ಸ್ ಅಂತ ಕರಿಬಹುದು ಅಂತ. ಪಶ್ಚಿಮ ಬಂಗಾಳ ಕಳೆದ ಚುನಾವಣೆ 18 ಬಿಜೆಪಿ, 22 TMC. ಚುನಾವಣಾ ಪೂರ್ವ ಸಮೀಕ್ಷೆಗಳದು ಉಲ್ಟಾ ಆಗುತ್ತೆ ಅಂದರು. 22 ಬಿಜೆಪಿ ಬರುತ್ತೆ, 18 TMC ಆಗುತ್ತೆ ಅಂತ. ಬಟ್ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿಗೆ ಇನ್ನೂ ಹೆಚ್ಚಿನ ಲಾಭವನ್ನ ಪಶ್ಚಿಮ ಬಂಗಾಳದಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸ್ವಿಂಗ್ ಅನ್ನ ಪಶ್ಚಿಮ ಬಂಗಾಳದಲ್ಲಿ ಮತಗಟ್ಟೆ ಸಮೀಕ್ಷೆಗಳ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹದಿನೆಂಟು ಸ್ಥಾನ ಬರಬಹುದು ಅಂದುಕೊಂಡಿದ್ದ TMC 11ರಿಂದ 14ಕ್ಕೆ ರಿಸ್ಟ್ರಿಕ್ಟ್ ಆಗಬಹುದು ಅಂತ ಸಮೀಕ್ಷೆಗಳು. 11ರಿಂದ 14 ಇಂಡಿಯಾ ಟುಡೇ ಮೈ ಆಕ್ಸೆಸ್. 11ರಿಂದ 14 ಮಮತಾ ಬ್ಯಾನರ್ಜಿ ಅವರ ಪಕ್ಷ, 26ರಿಂದ 31 ತನಕ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ 0ಯೂ ಸುತ್ತಬಹುದು, 0ಯಿಂದ 2. 11ರಿಂದ 14 ಇದು ಒಂದು ವೇಳೆ ನಿಜ ಆದರೆ ಎಕ್ಸಿಟ್ ಪೋಲ್ಗಳು ನೋಡಿದಿರುವ ಕಳೆದ ಸಲಕ್ಕಿಂತ ಹೆಚ್ಚಿನ ಸ್ಥಾನದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರುವ ಸಾಧ್ಯತೆಯನ್ನು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಇದೇ ನಿಜ ಆದರೆ 26ರಿಂದ 31 ಇಸ್ ಲೈಕ್ ಹ್ಯೂಜ್ ಜಂಪ್. ಪ್ರಶಾಂತ್, ಅದಕ್ಕೆ ನನಗನ್ಸುತ್ತೆ ನೋಡಿ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಮತ್ತು ಬಿ ಜೆ ಪಿಗೆ ಹೆಚ್ಚು ಕಡಿಮೆ 4% ವೋಟ್ ಡಿಫ್ರೆನ್ಸ್ ಇತ್ತು. ಲೋಕಸಭಾ ಚುನಾವಣೆ 22 ಮಮತಾ ಪಡೆದ್ರು, 18 ಬಿ ಜೆ ಪಿ ಪಡೀತು. ವಿಧಾನಸಭಾ ಚುನಾವಣೆಯಲ್ಲಿ ಜನರ ಪ್ರಿಫರೆನ್ಸ್ ಮಮತಾ ಅಂತ ಜಾಸ್ತಿ ಇತ್ತು. ಬಿ ಜೆ ಪಿ ಅಂದರೆ ಗೇನ್ ಜಾಸ್ತಿ ಆಯಿತು, 3 ಇದ್ದವರು 77 ಆದರು. ಆದರೆ
ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದೇನಿತ್ತು ಅದು ಸಾಧ್ಯ ಆಗಲಿಲ್ಲ. ಯಾಕಂದರೆ ಲೋಕಲಿ ಒಬ್ಬ ಸ್ಟ್ರಾಂಗ್ ಲೀಡರ್ ವಿರುದ್ಧ ಸ್ಪರ್ಧಿಸುವ ಎಕ್ಸಿಟ್ ಪೋಲ್ಗಳ ಟ್ರೆಂಡ್ಗಳನ್ನು ನೋಡ್ತಾ 12 ಗಂಟೆ ಈ ಟೈಮು, ನಾಳೆ 12 ಗಂಟೆ ಅಷ್ಟೊತ್ತಿಗೆ ರಿಸಲ್ಟೇ ಡಿಸೈಡ್ ಆಗಿರುತ್ತೇನೋ, ರಿಸಲ್ಟೇ ಬಂದುಬಿಟ್ಟಿರುತ್ತೇನೋ, ಆಂಬಿಗ್ವಿಟಿ ಯಾವುದು ಇಲ್ಲದೆ ಇರುವಂತೆ ಹಾಗೆ ಅನ್ನಿಸ್ತಾ ಇದೆ ಎಕ್ಸಿಟ್ ಪೋಲ್ಗಳನ್ನು ನೋಡಿದ್ರೆ. ಈ ಮತಗಟ್ಟೆ ಸಮೀಕ್ಷೆಗಳ ಸಂಖ್ಯೆಗಳ ಸತ್ಯ ಆಗಬೇಕಾದರೆ ಅಥವಾ ಸುಳ್ಳಾಗುವುದಾದರೆ ಯಾವ್ಯಾವ ರಾಜ್ಯಗಳ ಕ್ರೂಷಿಯಲ್ ಅಂತ ನಾವು ಮಾತಾಡ್ತಾ ಇದ್ವಿ. ಪೂರ್ವದ ರಾಜ್ಯಗಳು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತವೆ. ಪಶ್ಚಿಮ ಬಂಗಾಳ, ಒಡಿಸ್ಸಾ, ಬಿಹಾರ, ಆಂಧ್ರ, ತೆಲಂಗಾಣ, ಬಂಗಾಳ ಕೊಲ್ಲಿಗೆ ತಾಗಿಕೊಂಡಿರುವ ಈ ರಾಜ್ಯಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಕರ್ನಾಟಕವೂ ಸೇರಿದಂತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗಳಿಸುತ್ತೆ ಅನ್ನೋದು ನೇರವಾಗಿ ಬಿಜೆಪಿಯ ಟಾಲಿ ಮೇಲೆ ಪರಿಣಾಮ ಬೀರುತ್ತೆ. ಆಕ್ಸಿಸ್ ಮೈ ಇಂಡಿಯಾ ಸೇರಿದಂತೆ ಎಲ್ಲ ಸರ್ವೆಗಳು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ದೊಡ್ಡ ಮುನ್ನಡೆಯ ಭವಿಷ್ಯ ನುಡಿತಾ ಇದ್ದಾವೆ. ದೊಡ್ಡ ಮುನ್ನಡೆಯ ಭವಿಷ್ಯ. ಕಾಂಗ್ರೆಸ್ ವರ್ಸ್ಟ್ ಕೇಸ್ ಸಿನಾರಿಯೋ 3 ತೆಗೆದುಕೊಳ್ಳುತ್ತೆ. ಬೆಸ್ಟ್ ಪರ್ಫಾರ್ಮೆನ್ಸ್ 8 ಆಗಿರುತ್ತೆ ಕಾಂಗ್ರೆಸ್ ಇಂದು ಕರ್ನಾಟಕದಲ್ಲಿ ಅಂತ. ಕಾಂಗ್ರೆಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ 20ಕ್ಕೆ ರಿಸ್ಟ್ರಿಕ್ಟ್ ಆಗುತ್ತೆ. ಇಲ್ಲದೆ ಹೋದ್ರೆ 25ರ ತನಕ ಹೋಗಬಹುದು. ಕರ್ನಾಟಕದ ವಿಷಯದಲ್ಲಿ ಯಾವ್ಯಾವ ಮತಗಟ್ಟೆ ಸಮೀಕ್ಷೆಗಳು ಏನೇನು ಹೇಳ್ತಾ ಇದ್ದಾರೆ ಒಂದ್ಸಲ ನೋಡೋಣ. ಎಕ್ಸಿಟ್ ಪೋಲ್ಗಳು ಏನೇನು ಹೇಳ್ತಾ ಇದ್ದಾರೆ. ಟೈಮ್ಸ್ ನವರು ಹೇಳ್ತಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ 23, ಕಾಂಗ್ರೆಸ್ 5, 23-5. ಟೈಮ್ಸ್ ನಾವು INDA ಅನ್ನೋದನ್ನ ಕಾಂಗ್ರೆಸ್ ಅಂತ ಓದ್ಕೊಳ್ಳಿ. ಕಾಂಗ್ರೆಸ್ 5, ಬಿಜೆಪಿ ಜೆಡಿಎಸ್ ಮೈತ್ರಿ 23. ನೆಕ್ಸ್ಟ್ ABP ನ್ಯೂಸ್ ಏನ್ ಹೇಳ್ತಾರೆ. ABP ನ್ಯೂಸ್ಗಾಗಿ ಸಿ ವೋಟರ್ನವರು ಸರ್ವೆ ಮಾಡಿದ್ದಾರೆ. ಅವರು ಹೇಳ್ತಾ ಇರೋದು 23ರಿಂದ 25 ಬಿಜೆಪಿ ಜೆಡಿಎಸ್ ಮೈತ್ರಿ, 3ರಿಂದ 5 ಕಾಂಗ್ರೆಸ್. ಇನ್ನು ಸಿಎನ್ಎಕ್ಸ್ ದೇಶದಾದ್ಯಂತ 401ರ ತನಕ NDA ಹೋಗಬಹುದು ಅಂತ ಭವಿಷ್ಯ ನುಡಿದಿರುವಂತಹ ಸಂಸ್ಥೆ. ಇವರು ರೇಂಜ್ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. 19 ಮಿನಿಮಮ್, 25 ಮ್ಯಾಕ್ಸಿಮಮ್ ಬಿಜೆಪಿ ಜೆಡಿಎಸ್ ಮೈತ್ರಿ. ಕಾಂಗ್ರೆಸ್ 4ರಿಂದ 8. ಇನ್ನು ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ 23ರಿಂದ 25 ಬಿಜೆಪಿ ಜೆಡಿಎಸ್ ಮೈತ್ರಿ, 3ರಿಂದ 5 ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. 3ರಿಂದ 5. ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನೋಡ್ತಾ ಇದ್ದೀರಿ ನೀವು. ಒಪಿನಿಯನ್ ಪೋಲ್ಗಳು ಬದಲಾವಣೆ ಏನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಆರಂಭದಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ ನಿಜ, ಎಲ್ಲಿ ಬಿಜೆಪಿ ಜೆಡಿಎಸ್ 23-24ಕ್ಕೆ ಹೋಗ್ಬಿಡ್ತಾರೇನೋ ಅಂತ. ಆದರೆ ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿಯಲ್ಲಿ ಏನು ಗೊಂದಲಗಳಾದವು, ಬಹಿರಂಗ ಚರ್ಚೆಗಳಾದವು. ಅದಾದ ನಂತರ ಅಷ್ಟಾಗದಿಲ್ಲ ಅಂತ ಚರ್ಚೆ ಇತ್ತು. ಬಿಜೆಪಿ ಜೆಡಿಎಸ್ ಸೇರಿ 17-18ಕ್ಕೆ ಬರಬಹುದು ಅನ್ನೋ ವಾತಾವರಣ. ಬಟ್ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ
ಟಿಕೆಟ್ ಹಂಚಿಕೆಯ ಗೊಂದಲ ರಿಸಲ್ಟ್ ಮೇಲೆ ಏನೂ ಪರಿಣಾಮ ಆಗಿಲ್ಲ. ಈ ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ. ಎಸ್, ಇದು 2019 ಮತಗಟ್ಟೆ ಸಮೀಕ್ಷೆ. ಆಕ್ಸೆಸ್ ಮೈ ಇಂಡಿಯಾದವ್ರು 21ರಿಂದ 25 ಅಂತ ಹೇಳಿದ್ರು ಬಿಜೆಪಿ. ಆವಾಗ ಕಾಂಗ್ರೆಸ್ JDS ಮೈತ್ರಿ ಇತ್ತು, ಆ ಮೈತ್ರಿ 3ರಿಂದ 5 ಅಂತ ಹೇಳಿದ್ರು. ಇತರೆ 0 ಅಥವಾ 1. ಆಜ್ ತಕ್ನವರು 21ರಿಂದ 25 ಬಿಜೆಪಿ ಅಂತ ಹೇಳಿದ್ರು. ಕಾಂಗ್ರೆಸ್ JDS ಮೈತ್ರಿ 3ರಿಂದ 6 ಹೊಂದಿದ್ರು. ಇತರೆ 0 ಅಥವಾ 1. ಸಿ ವೋಟರ್ 18 ಬಿಜೆಪಿ, ಕಾಂಗ್ರೆಸ್ JDS ಮೈತ್ರಿ 9, ಇತರೆ 1 ಅಂತ ಹೇಳಿದ್ರು. ಟೈಮ್ಸ್ನವರು 21 ಬಿಜೆಪಿ, ಕಾಂಗ್ರೆಸ್ JDS ಮೈತ್ರಿ 7 ಅಂತ ಹೇಳಿದ್ರು. 2019 ಕನ್ಫ್ಯೂಸ್ ಮಾಡ್ಕೋಬೇಡಿ. ನ್ಯೂಸ್ 18ನವರು 21ರಿಂದ 23 ಬಿಜೆಪಿ, 5ರಿಂದ 7 ಕಾಂಗ್ರೆಸ್ JDS ಮೈತ್ರಿ ಅಂತ ಹೇಳಿದ್ರು. ಅಂತಿಮ ರಿಸಲ್ಟ್ ಏನಾಯಿತು? 25 ಬಿಜೆಪಿ ಬಂತು, 1 ಕಾಂಗ್ರೆಸ್ಸು, 1 JDS ಬಂತು, ಒಬ್ಬರು ಪಕ್ಷೇತರರ ಗೆದ್ರು. ಹಾಸನ JDS ಗೆಲ್ತು, ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಗೆದ್ರು, ಮಂಡ್ಯ ಸುಮಲತಾ ಪಕ್ಷೇತರ ಗೆದ್ರು. ಉಳಿದ 25 ಕ್ಷೇತ್ರಗಳ ಬಿಜೆಪಿ ಗೆಲ್ತು. ಅಂದರೆ 2019 ಪ್ರಿಡಿಕ್ಷನ್ಗಳು ಎಷ್ಟರ ಮಟ್ಟಿಗೆ ಸತ್ಯ ಆಗಿದ್ವು, ಯಾವುದು ಸತ್ಯ ಆಗಿತ್ತು ಅನ್ನೋದನ್ನು ತೋರಿಸ್ತಾ ಇದೆ. ಬಿಜೆಪಿಯ ಸಂಖ್ಯೆಗಳ ವಿಷಯದಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಮತ್ತು ಆಜ್ ತಕ್ ಕರೆಕ್ಟ್ ಆಗಿದೆ. ಕಾಂಗ್ರೆಸ್ಸು JDS ಮೈತ್ರಿಗೆ ಸ್ವಲ್ಪ ಜಾಸ್ತಿ ಸಂಖ್ಯೆ ಕೊಟ್ಟಿದ್ವು. ಎಸ್ ಪ್ರಶಾಂತ್, ಕರ್ನಾಟಕದ ಸಂಖ್ಯೆಗಳು ಅಂತಿಮ ಟ್ಯಾಲಿಯ ಮೇಲೆ ಎಷ್ಟರ ಮಟ್ಟಿಗೆ ವಿನೋ ಡಬಲ್ ಡಿಜಿಟ್. ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂತೆ ಡಬಲ್ ಡಿಜಿಟ್ಗೆ ಏನಾದ್ರು ಕಾಂಗ್ರೆಸ್ ಹೋದರೆ ಬಿಜೆಪಿ ಡೈರೆಕ್ಟ್ ಹಿಟ್ಟು ಬಿಜೆಪಿ ಮೈನಸ್ ಬಿಜೆಪಿ. ಅದು ಅದೇ ನಾವು ಇದೇ ರಾಜ್ಯದಲ್ಲಿ ಇರೋದ್ರಿಂದ, ಇದೇ ರಾಜ್ಯ ಓಡಾಡಿರೋದ್ರಿಂದ ನಿಶ್ಚಿತವಾಗಿ ಈಗ ಕರ್ನಾಟಕದ ಎಕ್ಸಿಟ್ ಪೋಲ್ನ ನಂಬರ್ಸ್ಗಳ ಬಗ್ಗೆ ಆಂಬಿಗ್ವಿಟಿ ಇದೆ, ಒಪ್ಕೊಳ್ಳೇಬೇಕು. ಯಾಕಂದರೆ 23-25ಕ್ಕೆ BJP JDS ಮೈತ್ರಿ ಹೋಗುತ್ತೆ ಅಂತಕ್ಕಂಥದ್ದು ಕೆಳಗಡೆ ಓಡಾಡಿದಾಗ ಅನ್ನಿಸ್ತಾ ಇರಲಿಲ್ಲ. 18-19 ಮೇ ಬಿ ದ ರಿಯಲಿಸ್ಟಿಕ್ ನಂಬರ್ಸ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಕಾಂಗ್ರೆಸ್ ಮ್ಯಾನೇಜರ್ಸ್ಗಳು, ಕಾಂಗ್ರೆಸ್ ರಾಜಕಾರಣಿಗಳು ಖಾಸಗಿಯಾಗಿ ಸಿಕ್ಕಾಗ ಏನು ಹೇಳ್ತಾರೆ ಅಂತಂದರೆ, ಗ್ಯಾರಂಟಿಗಳು ಸಿಕ್ಕಾಪಟ್ಟೆ ವರ್ಕ್ ಆಗಿವೆ, ಅದು ಮಹಿಳಾ ಮತದಾರರು ನಮಗೆ ಭಾಳ ಶಿಫ್ಟ್ ಆಗಿದ್ದಾರೆ. ಮಿನಿಮಮ್ 14 ಅನ್ನೋ ಕಾನ್ಫಿಡೆನ್ಸ್ ಕಾಂಗ್ರೆಸ್ಸಿಗೆ. ಹಾಗಾಗಿ ಮಿನಿಮಮ್ 14 ಬರುತ್ತೆ ಅಂತಕ್ಕಂಥದ್ದು. ನಾವು ಇದನ್ನು ವೋಟ್ ಶೇರ್ ಮೂಲಕ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. 5% ಆಫ್ ವೋಟ್ ಡಿಫ್ರೆನ್ಸ್. ಈಗ ಕಾಂಗ್ರೆಸ್ ವಿಧಾನಸಭೆಯಲ್ಲಿ 42 ಇತ್ತು, BJP ಹೆಚ್ಚು ಕಡಿಮೆ 36 ಇತ್ತು. ಅಂದರೆ 6% ವೋಟ್ ಡಿಫ್ರೆನ್ಸು ನಿಮಗೆ ಹೆಚ್ಚು ಕಡಿಮೆ 70 ಸೀಟ್ಗಳ ವ್ಯತ್ಯಾಸ ಕಾಣಿಸ್ತಾ ಇತ್ತು. 6% ವೋಟ್ ಡಿಫ್ರೆನ್ಸ್. ಅದರಲ್ಲಿ ಹೇಗಿರುತ್ತೆ ಅಂದರೆ, ನಿಮ್ಗೆ ಹಳೆ ಮೈಸೂರಿನಲ್ಲಿ BJP 3% ಜಾಸ್ತಿ ಗಳಿಸಿತ್ತು, ಮಧ್ಯ ಕರ್ನಾಟಕದಲ್ಲಿ 7% ಕಡಿಮೆ ಗಳಿಸಿತ್ತು, ಬಾಂಬೆ ಕರ್ನಾಟಕದಲ್ಲಿ 1ರಿಂದ 1.5% ಕಡಿಮೆ ಗಳಿಸಿತ್ತು, ಕೋಸ್ಟಲ್ನಲ್ಲಿ 2% ಕಡಿಮೆ ಗಳಿಸಿದ್ರೂ ಕಾಂಗ್ರೆಸ್ ಮ್ಯಾಚ್ ಮಾಡೋಕ್ಕಾಗಲಿಲ್ಲ, BJP ದೊಡ್ಡ ಪ್ರಮಾಣದಲ್ಲಿ ಜಯ ಗಳಿಸ್ತು. ಬೆಂಗಳೂರಿನಲ್ಲಿ BJP ಕಾಂಗ್ರೆಸ್ಸನ್ನು ಹಿಮ್ಮೆಟ್ಟಿಸ್ತು ಕಂಪ್ಯಾರಿಟಿವ್ಲಿ. ಹೈದರಾಬಾದ್ ಕರ್ನಾಟಕದಲ್ಲಿ BJP 7-8% ಡೌನ್ ಆಯಿತು, ಕಾಂಗ್ರೆಸ್ಸಿಗೆ. ನೀವು ಓವರಾಲ್ ಬಿಟ್ಬಿಡಿ, ನಾನು ಪಾಕೆಟ್ಸಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಈ ಬಾರಿ ಆಕ್ಸೆಸ್ ಮೈ ಇಂಡಿಯಾದ ಪ್ರೆಡಿಕ್ಷನ್ ಏನು ಅಂತಂದರೆ, ಹೆಚ್ಚು ಕಡಿಮೆ BJP 48%ವರೆಗೆ ಹೋಗುತ್ತೆ. ಅಂದರೆ ಮೋದಿ ಕಾರಣದಿಂದ ಹೆಚ್ಚುವರಿ 12% ಮತದಾರರು BJP ಜೊತೆಗೆ ಬರ್ತಾ ಇದ್ದಾರೆ. ಅದರಲ್ಲಿ ಮೋದಿನೂ ಕಾರಣ ಇದೆ, JDS ಜೊತೆಗಿನ ಮೈತ್ರಿಯೂ ಕಾರಣ ಇದೆ. JDS ಜೊತೆಗಿನ ಮೈತ್ರಿಯ ಕಾರಣದಿಂದ ಒಂದು 2-3% ಅಂತ ಅಂದ್ಕೊಂಡ್ರು, 8-9% ಹೆಚ್ಚುವರಿ ಮತಗಳು BJPಗೆ ಬರ್ತಾ ಇದ್ದಾವೆ ಇನ್ ಕಂಪ್ಯಾರಿಸನ್ ವಿತ್ ವಿಧಾನಸಭೆ. ಎಸ್, ಹಾಗಾಗಿ ಅವರ ಒಟ್ಟಾರೆ ಅಸಂಪ್ಷನ್ ಏನು ಅಂತಂದರೆ, ಕಾಂಗ್ರೆಸ್ಗೇನು ಮತಗಳು ಬರಬೇಕು ವಿಧಾನಸಭಾ ಚುನಾವಣೆಯಲ್ಲೇ ಬಂದುಬಿಟ್ಟಿವೆ. ಗ್ಯಾರಂಟಿಗಳ ವೋಟ್ಸ್ಗಳಂತ ಏನು ಹೇಳಲಾಗ್ತಾ ಇದೆ, ಅವು ಕಳೆದ ಬಾರಿಯೇ ಕಾಂಗ್ರೆಸ್ಸಿಗೆ ಬಂದುಬಿಟ್ಟಿದ್ವು, ಅವು ಹೆಚ್ಚುವರಿಯಾಗಿ ಮತಗಳು ಬರ್ತಾ ಇಲ್ಲ. ಓಕೆ ಓಕೆ, ಅಂದ್ರೆ ಅವ್ರ ಅಸಂಪ್ಷನ್ ಹೇಳ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಮೈ ಅಸಂಪ್ಷನ್. ಅವರು ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಅವರ ಎಕ್ಸ್ಪ್ಲೇನ್, ಅವರ ವೋಟ್ ಶೇರನ್ನು ನೋಡಿದಾಗ ನನಗೆ ಅನಿಸಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. 1% ವಿಧಾನಸಭೆಗೆ ಹೋಲಿಸಿದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ವೋಟ್ ಶೇರನ್ನು ಕಳ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಇದರಲ್ಲಿ JDSನ ಜೊತೆಗೆ ಸೇರಿಸಿದ್ರೆ, ನೀವು JDSನ್ನು ಎಲ್ಲೆಲ್ಲಿ ಜೊತೆಗೆ ಸೇರಿಸ್ತೀರಿ?
ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರಿನ 3 ಸೀಟ್ಗಳಲ್ಲಿ ಸೇರಿಸಿ ಜೆ ಡಿ ಎಸ್ಗೆ ಒಂದೊಂದು ಪಾಕೆಟ್ ಮತಗಳಿವೆ ಅಂದ್ಕೊಳ್ಳೋಣ. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಸ್ವಲ್ಪ ಮಟ್ಟಿಗೆ ರಾಯಚೂರು, ಚಿತ್ರದುರ್ಗ ಸಣ್ಣ ಪರ್ಸೆಂಟೇಜ್ ಆಫ್ ವೋಟ್ಸ್ ಇವೆ. ಅದು ಜೊತೆಗೆ ಸೇರಿಸಿದರೆ NDA 55% ತೆಗೆದುಕೊಳ್ಳೋದು. ಅದರ ಅರ್ಥ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವೀಪ್ ಮಾಡುತ್ತೆ ಅಂತಲ್ಲ. ಅಲ್ಲಿ BJP ಏಕಾಂಗಿಯಾಗಿ ಇಟ್ ಶುಡ್ ಕ್ರಾಸ್ 50. ಹೌದು, ಜೆ ಡಿ ಎಸ್ನ ಅಲ್ಲೇನು ಅಂದರೆ ನಿಮ್ಗೆ ಹಳೆ ಮೈಸೂರು ಭಾಗದಲ್ಲಿ JDS ಜೊತೆ ಹೋಗಿರೋದ್ರಿಂದ BJPಗೆ ಲಾಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಆನ್ ದಿ ಕಾಂಟ್ರರಿ, ಅಂದರೆ ಇದನ್ನು DK ಶಿವಕುಮಾರ್ ಕೂಡ ನಮ್ಮ ಚುನಾವಣೆಯಲ್ಲಿ ನಿಮ್ಮ ಜೊತೆ ಆ ವಾಹನದಲ್ಲಿ ಬಂದಾಗ ಅವ್ರು ಒಪ್ಕೊಂಡ್ರು. ಏನು ಒಪ್ಕೊಂಡ್ರು? ನಾನು ಇಲ್ಲ ಅಂತ ಹೇಳೋಲ್ಲ, ಆ್ಯಂಟಿ ಕಾಂಗ್ರೆಸ್ ವೋಟ್ಸ್ಗಳು ಕೂಡ ಒಟ್ಟಿಗೆ ಬಂದಿವೆ. ಅವು ಒಟ್ಟಿಗೆ ಬಂದಿದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೂ ಕಾಣ್ತಿದೆ. ಎಕ್ಸೆಪ್ಟ್ ಹಾಸನ ಕೆಲವರಿಗೆ ಅಂಬಿಗ್ಯೂಟಿ ಇದೆ, ಆದರೆ ಕೆಲವರು ಹೇಳ್ತಾರೆ ಹಾಸನ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಪೆನ್ ಡ್ರೈವ್ ಹೊರಗೆ ಬರೋದು ತುಂಬ ತಡ ಆಯಿತು. ಬೇಗ ಬಂದಿದ್ದರೆ JDS BJP ಕೊಲ್ಯಾಪ್ಸ್ ಆಗ್ತಿತ್ತು. ಲೇಟಾಗಿ ಬಂದಿದ್ದರಿಂದ ಹಾಸನಕ್ಕೆ ಸೀಮಿತವಾಗಿ ಇಂಪ್ಯಾಕ್ಟ್ ಇತ್ತು. ಬಟ್ ಪ್ರಜ್ವಲ್ ರೇವಣ್ಣಗೆ ಏನಾದೇನು ಭಾಳ ಏಟ್ ಕೊಡ್ತಿಲ್ಲ ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಾರೆ. ನಾಳೆ ರಿಸಲ್ಟ್ ಬರಲಿ. ಬಟ್ ಕ್ವಶನ್ ಈಸ್ ಮುಂಬೈ ಕರ್ನಾಟಕ. ನೋಡಿ, ಈಗ ವಲ್ನರೇಬಲ್ ಸೀಟ್ಸ್ಗಳನ್ನು ನಾವು ಒಂದೊಂದಾಗಿ ತೆಗೆದುಕೊಳ್ಬೇಕಾ ಅಥವಾ ನೀವು ಒಂದೊಂದಾಗಿ ತಗೊಳ್ಳೋಣ. ನೀವು ವಲ್ನರೇಬಲ್ ಸೀಟ್ಸ್ಗಳನ್ನು ಕಲ್ಯಾಣ ಕರ್ನಾಟಕದಿಂದ ಕೆಳಗೆ ಬರೋಣ. ಕಲ್ಯಾಣ ಕರ್ನಾಟಕ ಈಸ್ ಮೋಸ್ಟ್ ವಲ್ನರೇಬಲ್ ಫಾರ್ BJP. ಕಳೆದ ಬಾರಿ ಕೂಡ ಇತ್ತು. ನಿಮ್ಗೆ 18ರ ವಿಧಾನಸಭೆಯಲ್ಲೂ ಕೂಡ ಇದು ಕಂಡು ಬಂದಿತ್ತು. 19ರ ಲೋಕಸಭೆಯಲ್ಲಿ ಆಗಿರಲಿಲ್ಲ, ಯಾಕಂದರೆ BJP ಸ್ವೀಪ್ ಮಾಡಿಬಿಟ್ಟಿತ್ತು ನ್ಯಾಷನಲ್ ಸೆಕ್ಯೂರಿಟಿ. ಬಟ್ ಈ ಚುನಾವಣೆಯಲ್ಲಿ ಬೀದರ್ BJPಯಲ್ಲಿ ಆಂತರಿಕ ಸಮಸ್ಯೆಗಳಿವೆ. ಕಲಬುರಗಿ ಕಳೆದ ಬಾರಿಯ ಜಾತಿ ಸಮೀಕರಣವನ್ನು ಈ ಸಲ ಇಲ್ಲ, ಅದನ್ನು ಸರಿದೂಗಿಸೋ ಪ್ರಯತ್ನವನ್ನು ಖರ್ಗೆ ಮಾಡಿದ್ದಾರೆ. ಮಾಲ್ಕಯ್ಯ ಗುತ್ತೇದಾರ್ ಅಂತಂದರು, ಬಾಬುರಾವ್ ಚಿಂಚನ್ಸೂರ್ ಅಂತಂದರು, ಕೋಲಿ ಕಬ್ಬಲಿಗ ಸಮುದಾಯ. ರಾಯಚೂರು IAS ಆಫೀಸರ್ ಕುಮಾರ್ ನಾಯ್ಕನ್ನು ಕಾಂಗ್ರೆಸ್ ಚುನಾವಣೆಗೆ ನಿಲ್ಲಿಸಿದೆ. ಯಾರು ಹಳೆಯ MP ಇದ್ದರು, ಅವ್ರ ಬಗ್ಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಇಂಡಿಕೇಟರ್ಸ್ ಇರಲಿಲ್ಲ ಅಂತ 5.8% ಹೆಚ್ಚುವರಿ ಮಾಡ್ತಾ ಇದೆ. ಬಳ್ಳಾರಿ ಅಗೇನ್ ರಾಮುಲು ಭಾಳ ದೊಡ್ಡ ಅನುಕಂಪ ರಾಮುಲು ಬಗ್ಗೆ ತಳಮಟ್ಟದಲ್ಲಿ ಕಾಣ್ತಾ ಇರಲಿಲ್ಲ. ಬಟ್ BJPಯ ವೋಟ್ ಬ್ಯಾಂಕ್, ಲಿಂಗಾಯತರು ವಾಪಸ್ ಬಂದಿದ್ದು, ಜನಾರ್ದನ್ ರೆಡ್ಡಿ ವಾಪಸ್ ಬಂದಿದ್ದು, ಏನಾಗುತ್ತೆ ಗೊತ್ತಿಲ್ಲ. ಕೊಪ್ಪಳ ಅಗೇನಲ್ಲಿ ಕರಡಿ ಸಂಗಣ್ಣ ಪಾರ್ಟಿ ಬಿಟ್ಟು ಹೋದರು. ನಾನಾ ರೀತಿಯ ಸಮಸ್ಯೆಗಳು. ಹೀಗಾಗಿ 5 ಸೀಟ್ನಲ್ಲಿ ಎಷ್ಟು ಸೀಟ್ BJP ಉಳಿಸ್ಕೊಳ್ಳುತ್ತೆ ಅನ್ನೋದು ಟ್ಯಾಲಿ ಮೇಲೆ. ಅಂದರೆ ನಿಮಗೆ 5ರಲ್ಲಿ 2 ಗೆದ್ರೇನು, 5ರಲ್ಲಿ 0 ಗೆದ್ರೇನು, 5ರಲ್ಲಿ 3 ಗೆದ್ರೇನು, ದ್ಯಾಟ್ ವಿಲ್ ಇಂಪ್ಯಾಕ್ಟ್ ಆನ್ ಟ್ಯಾಲಿ. ದ್ಯಾಟ್ ಈಸ್ ಆಲ್ 50-50 ಸೀಟ್ಸ್ ಅಂತ ನನಗನ್ಸುತ್ತೆ. ನೀವು ಪಕ್ಕದ್ದೇ ತೆಗೆದುಕೊಳ್ಳಿ, ದಾವಣಗೆರೆ ಮತ್ತು ಚಿತ್ರದುರ್ಗ. BJP ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನಾವು ಗೆಲ್ತೀವಿ ಅಂತಕ್ಕಂಥದ್ದು. ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಎಷ್ಟು ವೋಟ್ ನೀವು ಹಿಸ್ಟ್ರಿ ತೆಗೆದುಕೊಂಡ್ರೆ ಯಾವಾಗ ಸಿದ್ದೇಶ್ವರ ಕುಟುಂಬ ಮತ್ತು ಶಾಮನೂರು ಕುಟುಂಬದ ನಡುವೆ ಫೈಟ್ ಆಗಿದೆ, ದ ಡಿಫ್ರೆನ್ಸ್ ಈಸ್ ಬಿಟ್ವೀನ್ 19,000 to 38,000 ಓನ್ಲಿ. ಅಷ್ಟರಲ್ಲಿ 38,000ನಲ್ಲಿ ನಿಮಗೆ 20,000 ಒಬ್ಬರು ಹೆಚ್ಚುವರಿ ತೆಗೆದುಕೊಂಡ್ರೆ ಹೋಯಿತು. ಈಗ ನನಗನ್ಸುತ್ತೆ ಅದು ದ್ಯಾಟ್ ವಿಲ್ ಗೋ ಟು ವೈಯರ್ ಅಗೇನ್. ಅದು ನಿಮ್ಗೆ 10,000ನೋ 20,000ನೋ ಹೇಗೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲ. ವಿನಯ್ ಕುಮಾರ್ ಎಷ್ಟು ಓಟ್ ತೆಗೆದುಕೊಳ್ತಾರೆ. ಚಿತ್ರದುರ್ಗ ಗೋವಿಂದ ಕಾರಜೋಳರನ್ನ ಕೊನೆಯ ಹಂತದಲ್ಲಿ ಹೋಗಿ ನಿಲ್ಲಿಸಿದ್ರಿಂದ ನಾನು ಮೊನ್ನೆ ಹೇಳಿದೆ, ಇಲ್ಲ ಹೊಳಲ್ಕೆರೆ ಲೀಡ್ ಬರ್ಬೋದೇನೋ BJPಗೆ ಅಂತ. ತಕ್ಷಣಕ್ಕಲ್ಲಿನ ಒಬ್ಬ ನಾಯಕರು ಫೋನ್ ಮಾಡಿದರು, ಚಂದ್ರಪ್ಪ ಗೋವಿಂದ ಕಾರಜೋಳ ಪರವಾಗಿ ಕೆಲಸನೇ ಮಾಡಿಲ್ಲ ಸರ್, ವಿರುದ್ಧ ಮಾಡಿದ್ದಾರೆ ಅಂತಕ್ಕಂಥದ್ದು. ಭಾಳ ಸೀನಿಯರ್ ಲೀಡರ್ ಒಬ್ರು ಹೇಳಿದ್ರು. ಅಲ್ಲಿ ಚುನಾವಣೆಯ ಉಸ್ತುವಾರಿ ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಆ ನಂತರ ಎಲ್ಲ ಸರಿ ಹೋದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು, ಬಟ್ ಹೋಗಿಲ್ಲ ಅಂತ, ಸರಿಯಾಗಿಲ್ಲ. ಓಕೆ, ಹೀಗಾಗಿ ಚಿತ್ರದುರ್ಗದ ಬಗ್ಗೆ ಆಂಬಿಗ್ಯೂಟಿ ಇದೆ. ಇನ್ನುಳಿದ ಈಗ ಚಾಮರಾಜನಗರ ಅಗೇನ್ ದೇರ್ ಇಸ್ ಆಂಬಿಗ್ಯೂಟಿ. ಯಾಕೆಂದರೆ SC ಮತಗಳು ಇಡೀ ದೇಶದಲ್ಲಿ BJP ಕಡಿಮೆ ಆಗಿವೆ. SC ಮತಗಳಲ್ಲಿ ಇಡೀ ದೇಶದಲ್ಲಿ ತೆಗೆದುಕೊಂಡು ನಿಮಗೂ 1 to 2% ಡಿಪ್ ಆಗಿದೆ ಅನ್ನೋದನ್ನು ಸರ್ವೆಗಳು ಹೇಳ್ತಾ ಇವೆ. ST ಮತಗಳು ಹಾಗೆ ಉಳಿದಿವೆ, SC ಮತಗಳು ಡಿಪ್ ಆಗಿವೆ. ಸಂವಿಧಾನ ಬದಲಾವಣೆಯ ಸ್ಟೇಟ್ಮೆಂಟ್ಗಳು. ಚಾಮರಾಜನಗರ ಅದೊಂದು ಡೌಟ್ಫುಲ್ ಕ್ಷೇತ್ರ. ಕಳೆದ ಸಲನೂ ಲೀಡ್ ಅಷ್ಟರಲ್ಲೇ ಇತ್ತು. ಅದು ಶ್ರೀನಿವಾಸ್ ಪ್ರಸಾದರ ಸ್ಟೇಚರ್ ಕಾರಣದಿಂದ ಗೆದ್ದರು. ಧ್ರುವ ನಾರಾಯಣ ಸೋತರು. ಅಂದರೆ ಚಾಮರಾಜನಗರದ ಆ್ಯಕ್ಚುಲಿ ಧ್ರುವ ನಾರಾಯಣ ವಾಸ್ ಎಕ್ಸಲೆಂಟ್ ವರ್ಕರ್.
ನಾನು ನೋಡಿದ ನಿಜ. ಸಂಸದರಲ್ಲಿ ಹಿ ವಾಸ್ ಒನ್ ಆಫ್ ದ ಎಕ್ಸಲೆಂಟ್ MPs. 2,000 ಮತಗಳ ಅಂತರದಲ್ಲಿ ಭಾಳ ಅವ್ರು 1 ಮತಗಳ ಅಂತರದಿಂದ ಸಂತೆಮಾರನಹಳ್ಳಿಯಲ್ಲಿ ಗೆದ್ದಿದ್ರು. 2,000 ಮತಗಳ ಅಂತರದಲ್ಲಿ ಸೋತರು, ಪಾಪ ತೀರ್ಕೊಂಡ್ರು. ಹಾಸನ ನನಗನ್ಸುತ್ತೆ ಐ ವಿಲ್ ಸ್ಟಿಲ್ ಗಿವ್ 50-50. ಮುಂಬೈ ಕರ್ನಾಟಕಕ್ಕೆ ಬಂದರೆ ಚಿಕ್ಕೋಡಿ ಮತ್ತು ಬೆಳಗಾವಿ ಆಂಬಿಗ್ವಿಟಿ ಇದೆ. ಯಾಕಂದರೆ ಅಲ್ಲಿನ ರಾಜಕಾರಣದ ಸ್ವರೂಪವೇ ಬೇರೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನೆಲ್ಲ ಪ್ರಯತ್ನ ಮಾಡಬೇಕು, ನಮ್ಮ ಕಡೆ ಈ ಹುಬ್ಳಿ ಕಡೆ ಅಂತಾರೆ ಗೊತ್ತಲ್ಲ, ಆಕಾಶ ಪಾತಾಳ ಬಂದ್ ಮಾಡೋದು ಅಂತ, ಆ ಎಲ್ಲ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ತೆಗೆದುಕೊಳ್ಳಿ, ನಿಮಗೂ ಅರ್ಥ ಆಗುತ್ತೆ ವೀಕ್ಷಕರಿಗೆ ಅದು ಏನು ಅಂತ. ಜಗದೀಶ್ ಶೆಟ್ಟರ್ ಕೊನೆಯ ಹಂತದಲ್ಲಿ ಹೋಗಿ ಚುನಾವಣಾದಲ್ಲಿ ಭಾಗವಹಿಸಿದರು. ಹೀಗೆ ಆಗತ್ತೆ ಅಂತ ನಾನು ಹೇಳಲಾರೆ, ಗೊತ್ತಾಯ್ತು. ನಾನು ಹೈದರಾಬಾದ್ ಕರ್ನಾಟಕ ಎಷ್ಟು ಆಂಬಿಗ್ಯೂಟಿ ಇದೆ ಅಷ್ಟು ಮುಂಬೈ ಕರ್ನಾಟಕ ಇಲ್ಲ. ಯಾಕಂದರೆ ಮುಂಬೈ ಕರ್ನಾಟಕದ ವೋಟಿಂಗ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್. ಈ ಬಾರಿ ವಿಜೇಂದ್ರ ಕಾರಣದಿಂದ ಲಿಂಗಾಯತರು ಕೂಡ ಒಟ್ಟಾಗಿದ್ದಾರೆ. ಚಿಕ್ಕೋಡಿಯಲ್ಲಿ ಏನಾಗಿದೆ, ಅದು ಒಂದು ಟಫ್ ಫೈಟ್, ಜೊಲ್ಲೆ ವರ್ಸಸ್ ಜಾರಕಿಹೊಳಿ. ನಾನು ಇವ್ರು ಗೆಲ್ತಾರೆ ಅವ್ರು ಸೋಲ್ತಾರೆ ಅಂತಕ್ಕಂಥ ಶರ ಬರಿತಾ ಇಲ್ಲ, ಬರೆದಿಲ್ಲ ಮತ್ತು ಎಲ್ಲೂ ಹೇಳೂ ಇಲ್ಲ, ನಾವು ಎಲ್ಲೂ ಹೇಳಿಲ್ಲ. ಆದರೆ ನಾವು ಅಂದರೆ ಗೆದ್ದೆ ಬಿಟ್ರಿ ಅಂತ ಅನ್ನುವ ಸ್ಥಿತಿಯಲ್ಲಿ ಈ ಸೀಟ್ಸ್ಗಳಿಲ್ಲ. ಎಷ್ಟಾದವು? ಚಿಕ್ಕೋಡಿ, ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ 4, 5 ಹೈದರಾಬಾದ್ ಕರ್ನಾಟಕ 9, ಆ್ಯಂಡ್ ಚಾಮರಾಜನಗರ 10, ಹಾಸನ 11. ಈ 11 ಸೀಟ್ಗಳಲ್ಲಿ ಎಷ್ಟು ಸೀಟ್ಗಳನ್ನು ಯಾರು ಗೆಲ್ತಾರೆ, ದಟ್ ಈಸ್ ವೆರಿ ಕ್ರೂಷಿಯಲ್. ಈಗ ಬೆಂಗಳೂರು ಗ್ರಾಮಾಂತರ ನನಗನ್ಸುತ್ತೆ ಅದು ಚರ್ಚೆನೇ ನಾಳೆ ರಿಸಲ್ಟ್ ಬಂದಮೇಲೆ ಮಾಡೋಣ ಅಂತ. ತುಂಬ ಇಂಟ್ರೆಸ್ಟಿಂಗ್ ಇದೆ ಜನರಿಗೆ. ಆದರೆ 12 ಕ್ಷೇತ್ರಗಳು ನೆಕ್ ಟು ನೆಕ್ ಫೈಟ್ ಇದಾವೆ. 28 ಪೈಕಿ 12. ಒಂದನ್ನು ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ನಾನು ಪ್ರಶಾಂತ್ ಇಬ್ಬರು ಮಾತಾಡಿಲ್ಲ. ಬಟ್ ಒಂದು ವಿಷಯ ಮಾತ್ರ ಸ್ಪಷ್ಟ, ಕಳೆದ ಸಲ ಏನು ರಿಸಲ್ಟ್ ನೋಡಿದ್ರಲ್ಲ ನೀವು, ಉತ್ತರ ಕನ್ನಡ 4,80,000ದಲ್ಲಿ ಅನಂತಕುಮಾರ್ ಹೆಗಡೆ ಗೆದ್ದರು. 2.5 ಲಕ್ಷ, 1.5 ಲಕ್ಷದ ಲೀಡ್ಗಳು ಸಾಮಾನ್ಯ ಅನ್ನೋ ಹಂಗಿದ್ವು. ಈ ಸಲ ಯಾವ ಪಕ್ಷವೂ ಅಂಥ ಲೀಡ್ನಲ್ಲಿ ಯಾವ ಕ್ಯಾಂಡಿಡೇಟು ಗೆಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗೆದ್ದವರು ಮತ್ತೆ ಗೆದ್ದರೆ ಅವರ ಮಾರ್ಜಿನ್ ಕನ್ಸಿಡರಬಲಿ ಕಡಿಮೆ ಆಗಿರುತ್ತೆ. ರಾಜ್ಯವಾರು ಚರ್ಚೆ ಮಾಡುವಾಗ ಕರ್ನಾಟಕವನ್ನು ಪ್ರಮುಖವಾಗಿ ಚರ್ಚೆ ಮಾಡಿದ್ವಿ. ಪ್ರಶಾಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರುವ ಹಾಗೆ ಕಾಂಗ್ರೆಸ್ 3ರಿಂದ 5 ಬಂದರೆ ಏನು, 5ರಿಂದ 10 ಬಂದರೆ ಏನು, 14 ಮೇಲೆ ಬಂದ್ರೇನು, ರಾಜ್ಯ ರಾಜಕಾರಣದ ಮೇಲೆ ಬಾಳ ಅದೇ 3ರಿಂದ 5 ಬಂದರೆ ಕಾಂಗ್ರೆಸ್ 2023 ನಂತರ ಏನೊಂದು ಅಗ್ರೆಸಿವ್ನೆಸ್ ಇತ್ತು, ಆ ಆತ್ಮವಿಶ್ವಾಸಕ್ಕೆ ನಿಶ್ಚಿತವಾಗಿ ಏಟು ಬೀಳುತ್ತೆ. ಹೌದು. ನಾನು ರಾಷ್ಟ್ರೀಯ ನಂಬರ್ಸು ಸೇರಿದಂತೆ ಇಲ್ಲಿ NDA ಅಲ್ಲಿ ಥಂಪಿಂಗ್ ಮೆಜಾರಿಟಿಯ ಜೊತೆ ಇಲ್ಲಿ 3ರಿಂದ 5 ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ನ ಒಂದು ನಾಗಾಲೋಟ ಏನಿತ್ತು ಅದಕ್ಕೊಂದು ಸ್ವಲ್ಪ ಆ ಕಾನ್ಫಿಡೆನ್ಸ್ ಶೇಕ್ ಆಗುತ್ತೆ. ನಂಬರ್ 1. ನಂಬರ್ 2, 3ರಿಂದ 5 ಬಂದರೆ ಭಾಳ ದೊಡ್ಡ ವ್ಯತ್ಯಾಸ ಬೀಳೋದೇನು ಅಂತ ನನಗನ್ಸೋದು ಅಂತಂದರೆ, ಕಾಂಗ್ರೆಸ್ನ ರಾಜಕಾರಣದಲ್ಲಿ ಒಂದು ತಲೆಮಾರಿನ ಬದಲಾವಣೆಯ ನಿರೀಕ್ಷೆ ಇದೆ. ನಾನು ತಲೆಮಾರು ಅಂತಿರೋ ನಾಯಕರ ಬದಲಾವಣೆ ನಿರೀಕ್ಷೆ ಇದೆ. ಆ ಬದಲಾವಣೆ ಮಾಡುವ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗುತ್ತೆ. ಅಂದರೆ ಸಿದ್ದರಾಮಯ್ಯನವರನ್ನು ಈಗೊಂದು ಬೈ ಡಿಫಾಲ್ಟ್ ನಾವೆಲ್ಲರೂ ಕೂಡ ಒಂದು ನಿಷ್ಕರ್ಷೆಗೆ ಏನು ಬಂದುಬಿಟ್ಟಿದ್ದೀವಿ, ಶಿವಕುಮಾರ್ ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸು ಕಾಣ್ತಾ ಇದೆ. ಹೈಕಮಾಂಡ್ ಕೂಡ ಅದು ಒಪ್ಪಿಗೆ ಇದೆ. ಅದು 2 ವರ್ಷನೋ 3 ವರ್ಷನೋ ಬಿಡಿ, ಅದು ಮುಂದಿನ ಹಂತ, ಮ್ಯಾಟರ್ ಆಫ್ ಟೈಮ್. ಬಟ್ ನನಗನ್ಸುತ್ತೆ 3ರಿಂದ 5 ಬಂದರೆ ಕಾಂಗ್ರೆಸ್ ಏನೇ ಮಾಡಿದರೂ ಒಂದು ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ. ಆ ನಿರ್ಧಾರ ತೆಗೆದುಕೊಂಡಾದಮೇಲೆ, ಈಗ ಏಕನಾಥ್ ಶಿಂದೆ ಏನೋ ಹೇಳಿದ್ರು ಬಿದ್ದು ಬಿಡುತ್ತೆ, ನನಗೆ ಹಾಗೆ ಅನಿಸಲ್ಲ. BJPಗೆ ಅದನ್ನು ಬಿಡಿಸುವ ಸಾಮರ್ಥ್ಯ ಬಂದುಬಿಡುತ್ತೆ ಅಲ್ಲಿ ಅಧಿಕಾರಕ್ಕೆ ಬಂದರೆ, ಹಾಗಾಗಲ್ಲ. ಬಟ್ ಕಾಂಗ್ರೆಸ್ ನಿರ್ಣಯ ತೆಗೆದುಕೊಳ್ಳುವಾಗ ಒಂದು ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ. ನಾಳೆನೇ ಅದು ಕ್ರೈಸಿಸ್ ಕ್ರಿಯೇಟ್ ಆಗಲ್ಲ 3ರಿಂದ 5 ಬಂದರೆ. ಆದರೆ ನೀವು ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೂ ಒಂದು ಕ್ರೈಸಿಸ್ ಇದೆ, ಇಳಿಸದೇ ಇದ್ದರೆ DK ಶಿವಕುಮಾರ್ ಕಡೆಯಿಂದ ಒಂದು ಕ್ರೈಸಿಸ್ ಬರುತ್ತೆ. ಆ ಕ್ರೈಸಿಸನ್ನು ಹ್ಯಾಂಡಲ್ ಮಾಡೋದು ಹೇಗೆ? ಆ ಕ್ರೈಸಿಸ್ ಶುರುವಾದಾಗ ಅದರಲ್ಲಿ ಬರೀ ಕಾಂಗ್ರೆಸ್ ಇರೋಲ್ಲ, BJP ವಿಲ್ ಬಿ ಆಲ್ಸೋ ಎ ಪಾರ್ಟ್ನರ್ ಅನ್ನೋಕ್ಕಿಂತ ಸ್ಟೇಕ್ ಹೋಲ್ಡರ್. ಅವಾಗ BJP ಏನು ಮಾಡುತ್ತೆ? ಈ ಅಂಶಗಳು ಬಹಳ ಮುಖ್ಯ. ಅಂದರೆ ಇದು ನಡೆಯೋಲ್ಲ, ಇದು ನಡೆಯದೇ ಇದ್ದರೆ ಒಂದು ಕ್ರೈಸಿಸ್ ಇದೆ, ಈ ನಾಯಕತ್ವ ಬದಲಾವಣೆ ನಡೆದರೂ ಒಂದು ಕ್ರೈಸಿಸ್ ಇದೆ. 3ನೇದು ನನಗೆ ಬಹಳ ಅಂದರೆ ಮುಖ್ಯವಾಗಿ ಅನಿಸ್ತಿರ್ತಕ್ಕಂಥದ್ದು ಗ್ಯಾರಂಟಿ. ಒಂದು ವೇಳೆ ಆಂಧ್ರದಲ್ಲಿ ಜಗನ್ ರೆಡ್ಡಿ ಗ್ಯಾರಂಟಿ ಕೈ ಹಿಡಿಲಿಲ್ಲ,
ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿಗಳ ಇದ್ರೂ ಕೂಡ 3ರಿಂದ 5 ಸೀಟ್ ಬಂದರೆ ಭವಿಷ್ಯ ಏನು ಆ ಗ್ಯಾರಂಟಿಗಳ ಭವಿಷ್ಯ ಅಂದರೆ ಆಗ ನೀವು ಆ ಗ್ಯಾರಂಟಿಗಳನ್ನು ಸ್ಟ್ರೀಮ್ ಲೈನ್ ಮಾಡಬೇಕಾಗತ್ತೆ. ಈಗಿರುವಂಗೆ ಕಾಕಾ ಸಾಹೇಬ್ಗೂ ಫ್ರೀ, ಇನ್ನೊಬ್ಬ ಹಂಗಾಗಲ್ಲ. ಹಂಗಾದ್ರೆ ಅದರ ಲಾಭ ಏನೋ ಬಹಳ ಆಗುತ್ತೆ ಅಂತಿಲ್ಲ. ಕರೆಕ್ಟ್. ಹೀಗಾಗಿ ಈ 3 ವಿಷಯಗಳು ಏನಾಗ್ತವೆ ಅಂತಕ್ಕಂಥದ್ದು ಕೂತಲ್ಲ. 10 ಬಂದರೆ ಅಜಿತ್, ಈಗ ಶಿವಕುಮಾರ್ ಅವರ ಒಂದೇನು ನಾವು ಡಬಲ್ ಡಿಜಿಟ್ ಬರ್ತೀವಿ, 10 ಬಂದರೆ ಥಿಂಗ್ಸ್ ವಿಲ್ ಚೇಂಜ್. ಏನು ಚೇಂಜ್ ಆಗುತ್ತೆ ಅನ್ನೋದು ಸಂಜೆ 5ರಿಂದ 8 ತನಕ ಡಿಸ್ಕಸ್ ಮಾಡೋಣ. ಇದರೊಂದಿಗೆ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.